ಮುರಳೀಲೋಲ ಗೋಪಾಲ ಮಾಯಾಲೀಲ ಸರ್ವಕಾಲ ಗೀತಾಮಾಲ ರಾಧಾ ಕೃಷ್ಣ ನಮೋಸ್ತುತೆ ರಾಧಾ ಕೃಷ್ಣ ನಮೋಸ್ತುತೆ.
ಹೇಳ, ನಿನಗೆ ಯಾರು ಡ್ರಗ್ ಸಪ್ಲೈ ಮಾಡ್ತಿರೋದು? ನಿಜ ಬಗಳ ಯಾರು ಸಪ್ಲೈ ಮಾಡ್ತಿರೋದು? ಚೀಫ್ ಮಿನಿಸ್ಟರ್. ಚೀಫ್ ಮಿನಿಸ್ಟ್ರಾ? ನಿಜ ಹೋಮ್ ಮಿನಿಸ್ಟರ್. ನಿಜ ಬೊಗಳಿದ್ರೆ ಸರಿ, ಇಲ್ಲ ಅಂದ್ರೆ ನಿನ್ನ ಪ್ರಾಣ ತೆಗೆದು ಬಿಡ್ತೀನಿ. ಜಾಧವ್. ರಿಲ್ಯಾಕ್ಸ್ ಅಮ್ಮ. ಏ ಲೋಫರ್, ಡ್ರಿಂಕ್ಸ್ ಜೊತೆ ಐಸ್ ಕ್ಯೂಬ್ ತರಬೇಕು ಅಂತ ಗೊತ್ತಿಲ್ವೇನೋ? ಹೋಗ ಐಸ್ ಕ್ಯೂಬ್ ತಗೊಂಬರೋ. ಬಾಸ್ಟೆಡ್. ಐಸ್ ಬೇಕಾ ನಿನ್ಗೆ? ಇದೇ ಐಸಲ್ಲಿ ನಿನ್ಗೆ ಅಭಿಷೇಕ ಮಾಡ್ತೀನಿ. ಏನ್ ಮಾಡ್ತಿದ್ದೀರಾ ನೀವು? ರೀ ರಾಮಯ್ಯ, ಆ ಪೊಲೀಸ್ ಇನ್ಸ್ಪೆಕ್ಟರ್ ಫೋನ್ ಮಾಡು ಅಂತ ಹೇಳಿದ್ದೆ, ಮಾಡಿದ್ರೇನ್ರಿ? ಆಗ್ಲೇ ಮಾಡ್ದೆ ಬುದ್ಧಿ, ಇನ್ನೇನ್ ಬಂದ್ಬಿಡ್ತಾರೆ. ಆ ಐಸಾಕ್ ದುಡ್ಡು ತಂದು ಕೊಟ್ನೇನ್ರಿ? ಕೊಟ್ರು. ಜೋಸಫ್ ಅವರು ತಂದು ಕೊಟ್ರು. ನೀವು ಸರಿಯಾಗಿ ವಸೂಲಿ ಮಾಡ್ಬೇಕ್ರಿ, ಇಲ್ದೆ ಹೋದ್ರೆ. ಯಜಮಾನ್ರೆ, ಆ ಅಮ್ಮ ಇನ್ಸ್ಪೆಕ್ಟರ್ ಬಂದ್ಬಿಟ್ಟಿದ್ದಾರೆ. ಬಂದ್ಬಿಟ್ರೇನು? ಕರಿಯೋ ಕರಿಯೋ. ನಮಸ್ಕಾರ ಅಮ್ಮ, ಅಲ್ಲಿದ್ದಾರೆ. ನಮಸ್ಕಾರ. ನಮಸ್ಕಾರ. ಬಾಮ್ಮ, ಬಾಬಾ ಕೂತ್ಕೋ. ನೀನ್ ಇವತ್ತು ನಮ್ಮ ಮನೆಗೆ ಬಂದದ್ದು ಒಳ್ಳೆ ಮಿಂಚು ಬಂದಾಗ ಆಯ್ತು ನೋಡು. ಈ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಇವ್ರು ಯಾರಿಗೂ ಕಮ್ಮಿ ಇಲ್ಲಮ್ಮ. ನೀನು ಆ ರೌಡಿ ಜೊತೆ ನೀನು ಹೋರಾಡಿದ ವಿಷಯ ಕೇಳಿ ನನಗಂತೂ ಮೈ ಜುಮ್ಮಂದು ಹೋಯ್ತು. ನಿನ್ನಂತ ಹೆಣ್ಣು ನಮ್ಮ ದೇಶದ ಕಣ್ಣಮ್ಮ. ನನ್ನ ಮಗನ ಕೊಲ್ಲೋಕ್ ಬಂದ ಆ ರೌಡಿಗೆ 2 ವರ್ಷ ಸಜಾ ವಿಧಿಸೋ ಹಾಗೆ ಮಾಡಿದ ನ್ಯಾಯ ದೇವತೆ ನೀನು. ನಿನಗೆ ನಾವ್ ಯಾವ ರೀತಿ ಸನ್ಮಾನ ಮಾಡಿದ್ರು ಕಮ್ಮಿನೇ ಅಮ್ಮ. ಡ್ಯಾಡಿ, ನೋಡು, ಇದು ನಮ್ಮ ನೆನಪಾಗಿ ಸದಾ ನಿನ್ನ ಕೈ ಬೆರಳಲ್ಲಿರ್ಲಿ. ಈ ಕೈ ಇರೋದು ಅಲಂಕಾರಕ್ಕಲ್ಲ, ಕಾನೂನ ರಕ್ಷಣೆ ಮಾಡೋಕೆ. ಅಂದ್ರೆ ಇದು ಲಂಚ ಅಂತಲೇ? ಲಂಚ ಅಲ್ಲಮ್ಮ, ಮೆಚ್ಚುಗೆ.
ನಿನ್ನ ಪರಾಕ್ರಮಕ್ಕೆ ನಾನು ಮೆಚ್ಚಿ ಕೊಡ್ತಿರೋ ಉಡುಗೊರೆ. ನನ್ನ ಬಗ್ಗೆ ನಿಮಗೆ ನಿಜವಾಗ್ಲೂ ಮೆಚ್ಚುಗೆ ಇದ್ರೆ ನಿಮ್ ಮಗನ ವಿಷಯದಲ್ಲಿ ಎಚ್ಚರಿಕೆಯಿಂದಿರಿ. ಯಾಕೆ? ಕಾರಣ ಏನು ಇಲ್ದೆ ಅವನು ನಿಮ್ ಮಗನ ಕೊಲೆ ಮಾಡೋಕ್ ಬರ್ಲಿಲ್ಲ. ಸೂರ್ಯನ ಕೇಳಿದ್ರೆ ಕಾರಣ ಹೇಳಿಲ್ಲ, ನಿಮ್ ಮಗನ ಹೇಳಿಲ್ಲ. ಐ ವಾಂಟ್ ಟು ನೋ ದ ರೀಸನ್. ಹುಚ್ಚನಾಯ್ ಕಚ್ಚೋಕೆ, ಹುಚ್ಚಿಡಿದಿರೋ ಇನ್ನೊಬ್ಬನ ಮೇಲೆ ಬೀಳೋಕೆ ಕಾರಣ ಗೊತ್ತಿರುತ್ತಾ? ಇಬ್ರಲ್ಲಿ ಯಾರು ಹುಚ್ಚರು ಅನ್ನೋದನ್ನ ತಿಳ್ಕೊಂಡು ಆಮೇಲೆ ಮಾತಾಡಿ. ನೀವ್ ಹಿರಿಯರು, ಉನ್ನತ ಸ್ಥಾನದಲ್ಲಿರೋರು, ಹೇಳ್ ಕಳ್ಸಿದಿರಿ ಅಂತ ಬಂದೆ. ನಮಸ್ಕಾರ. ಕೋದಂಡ್ರಾಯ್ರೆ, ಇವಳು ಕಿತ್ತೂರ್ ಚೆನ್ನಮ್ಮನೂ ಅಲ್ಲ, ಝಾನ್ಸಿ ರಾಣಿನೂ ಅಲ್ಲ, ಡೇಂಜರ್ ರಾಣಿ. ಆವತ್ತ ಪೊಲೀಸ್ ಯೂನಿಫಾರ್ಮ್ ನಲ್ಲಿ ಏನೋ ಒಂಥರ ಇದ್ಲು. ಇವತ್ತು ಈ ಸೀರೆಯಲ್ಲಿ ಎಷ್ಟು ಮುದ್ದಾಗಿ ಕಾಣಿಸ್ತಾಳಪ್ಪ. ಝಾಡ್ಸ್ ಒದ್ದು ಬಿಡ್ತೀನಿ ನೋಡು. ಮುದ್ದಾಗಿ ಕಾಣ್ತಾಳೆ, ಮುದ್ದಾಗಿ. ಅವಳು ಚಪ್ಪಲಿ ಹೊಡೆದಂಗೆ ಕ್ಯಾಕೊಂಡು ಸೂಗದ್ ಬಿಟ್ಟು ಹೋದ್ಲಲ್ಲ. ನಾಚಿಕೆ ಆಗ್ಲಿಲ್ವೇ ನಾನು ನಿನ್ಗೆ ನಿಂತ್ಕೊಂಡು ಕೇಳಿಸ್ಕೊತಾ ಇದೆಯಲ್ಲ? ಲೇ ಬೇಕಪ್ಪ, ಮನುಷ್ಯರಿಗೆ ಯಾವಾಗಲೂ ಕ್ಯಾರೆಕ್ಟರ್ ಇರ್ಬೇಕು. ಅವನ ಕ್ಯಾರೆಕ್ಟರ್. ಓ, ನಿನ್ ಕ್ಯಾರೆಕ್ಟರ್ ಸರಿಯಾಗಿದ್ರೆ ತಾನೇ ನನ್ ಕ್ಯಾರೆಕ್ಟರ್ ಸರಿಯಾಗಿರೋದು. ಎದ್ದು ಒದ್ದು ಬಿಡ್ತೀನಿ ನೋಡು. ಬೇಕು ಬಂತಂದು ಅವ್ರನ್ನಾಗ ಬೈತೀರಾ ಸ್ವಾಮಿ? ಇಂಥವ್ರ ಅಲ್ವರ ಮುಂದಕ್ಕೆ ದೊಡ್ಡ ಪೊಲಿಟಿಷಿಯನ್ ಆಗೋದು. ಕೂತಾರೆ ಸುಮ್ನೆ. ಅಲ್ಲ ಪುರುಷೋತ್ತಮ, ನಿನ್ ನೋಡ್ತಾ ಇದ್ರೆ ನನಗೆ ತುಂಬಾ ಸಂತೋಷ ಆಗುತ್ತೆ ಕಣಯ್ಯ. ಏನ್ ನನ್ನ ಮೊದಲನೇ ಸಲ ನೋಡ್ತಾ ಇದೀಯೇನೋ? ಅಲ್ಲ, ನೀನ್ ಇನ್ಸ್ಪೆಕ್ಟರ್ ರಿಟೈರ್ಡ್ ಆಯ್ತು ಅಲ್ದೆ ನಿನ್ ಮಗಳನ್ನೂ ಇನ್ಸ್ಪೆಕ್ಟರ್ ಮಾಡ್ಬಿಟ್ಟಿಲ್ಲ ಅಂತ. ನಾನು ಬರೀ ಇನ್ಸ್ಪೆಕ್ಟರ್ ಆಗಿ ರಿಟೈರ್ ಆದ ಕಣಯ್ಯ. ಆದ್ರೆ ನನ್ನ ಮಗಳು ಇನ್ನೂ ದೊಡ್ಡ ಪದವಿಗೆ ಹೋಗ್ಬೇಕು ಅಂತ ನನ್ನ ಆಸೆ. ಖಂಡಿತ ಹೋಗ್ತಾಳೆ ಕಣಯ್ಯ. ಮೊನ್ನೆ ಕಮಿಷನರ್ ಸಿಕ್ಕಿ ನಿನ್ನ ಮಗಳನ್ನ ಎಷ್ಟು ಹೊಗಳಿದ್ರು ಗೊತ್ತಾ? ಗುಡ್ ಮಾರ್ನಿಂಗ್ ಅಂಕಲ್. ಏನಮ್ಮ, ನಿಮ್ ತಂದೆ ಗಂಟ್ ಗಿಟ್ ಹುಡುಕ್ತಿದಾನ ಅಥವಾ ಬರೀ ಜಾಗಿಂಗ್ ನಲ್ಲೇ ತೃಪ್ತಿ ಪಡಿಸ್ತಾ ಇದ್ದಾನ? ಲೋಕೇಶ್ವ, ಮದ್ವೆ ಅವಳು ಸ್ವಂತ ವಿಷಯ ಕಣೋ. ನಾನು ಅದ್ರಲ್ಲಿ ತಲೆ ಇಡೋಲ್ಲ. ಅವಳು ಯಾವಾಗ ಬೇಕಾದ್ರೂ ಮದ್ವೆ ಆಗಬಹುದು. ವೆಲ್ ಸೆಡ್ ಡ್ಯಾಡಿ. ಹೆಣ್ಣಿನ ಜೀವನದಲ್ಲಿ ಮದ್ವೆನೇ ಮುಖ್ಯ ಅನ್ನೋ ಕಾಲ ಮುಗ್ದೋಯ್ತು. ಈಗ ನನಗೆ ನನ್ ಡ್ಯೂಟಿ, ನನ್ ಗುರಿ ನನಗೆ ಮುಖ್ಯ. ಕಮಾನ್ ಡ್ಯಾಡಿ, ಬಾಯ್. ಕೇಳದೇನೋ ಕೇಶವ? ಅಲ್ವಲೇ ಚಂದ್ರ, ಮನಸ್ಸಿನಲ್ಲೇ ನೋವು ಉಂಟ್ಕೊಂಡು ಯಾಕಲ ಅಳ್ತಾ ಇದೀಯ ನೀನು? ಮತ್ತೆ ಅಳ್ದೆ ಇನ್ನೇನ್ ಮಾಡ್ಲಿ? ಏಯ್, ಅಳ್ತಾರೆ ಅಂತ ಖುಷಿಯಾಗಿರೋದ್ ಬಿಟ್ಬಿಟ್ಟು ಅಳ್ತಾವ್ ನೀವನು. ನಾಳೆ ಬಿಟ್ಬಿಡೋದಿಲ್ವೇನ್ಲ ನಿನ್ನ? ನಾಳೆ ಬಿಟ್ಬಿಡ್ತಾರೆ ಅಂತಾನೆ ಹೇಳ್ತಿರೋದು. ಯಾಕೆ? ಮತ್ತಿನ್ನೇನು, ಆಚೆಗೆ ಹೋದ್ರೆ ಮನೆ ಕೆಳಗ್ ಮನೆ, ಹೊಟ್ಟೆಗೆ ಅನ್ನ ಸಿಗ್ತದ. ಆದ್ರೆ ಇಲ್ಲಿ RCC ಬಿಲ್ಡಿಂಗು, ಫ್ಯಾನು, ಈ ಊಟ, ಕೋಳಿ ಮೊಟ್ಟೆ. ಅಯ್ಯೋ ದೇವ್ರೆ, ನಾಳೆ ಬಿಸಿಲು ಬೇಗೆ ಅಂತ ಒಂದು ತುತ್ತು ಊಟಕ್ಕೋಸ್ಕರ ಅಲಿಬೇಕಲ್ಲ ದೇವ್ರೆ, ಏನ್ ಮಾಡ್ಲಪ್ಪ? ನಿನ್ ಚಿಂತೆ ನಿನಗೆ, ನನ್ ಚಿಂತೆ ನನಗೆ. ನಿನಗೇನಪ್ಪ ಚಿಂತೆ? ನನಗ್ ಚಿಂತೆ ಇಲ್ವಾ? ಇವತ್ತೆಷ್ಟಲ ತಾರೀಕು? 18. ಯಾವ್ದಲ ವಾರ? ವಾರ ಗುರುವಾರ. ಮತ್ತೆ ನಮ್ ರಾಜ್ಕುಮಾರ್ ಪಿಕ್ಚರ್ ಬಿಡುಗಡೆ ಅಲ್ವೇನ್ಲ? ಅವ್ರದ್ದು ಯಾವ್ದೇ ಪಿಕ್ಚರ್ ಇದ್ರು ನೋಡ್ತಿದ್ದೆ. ಅವ್ರ ಪಿಕ್ಚರ್ ರಿಲೀಸ್ ಆದ್ರೆ ಫಸ್ಟ್ ಡೇ, ಫಸ್ಟ್ ಶೋ, ಫಸ್ಟ್ ಟಿಕೆಟ್ ನಂದೆ. ಮಿಸ್ ಆಗೋಗ್ಬಿಡ್ತಲ್ಲಪ್ಪ, ಏನಪ್ಪ ಮಾಡೋದೀಗ? ಅದೇನೋ ಹೇಳ್ತಾರಲ್ಲ ಹಂಗೆ. ಅಜ್ಜಿಗೆ ಅರಿವೆ ಚಿಂತೆ, ಮಗಳಿಗೆ ಮದ್ವೆ ಚಿಂತೆ ಅಂತೆ. ಇದ್ಯಾಕೆ ದೊಡ್ಡ ಗರ ಬಿಡ್ತಾನ ಕುಂತ್ಬಿಟ್ಟವನೆ? ದೊಡ್ಡ ದೊಡ್ಡ ಇನ್ನೇನಪ್ಪ ಮಾಡ್ಲಿ? ನಿನಗೆ ಹೊಟ್ಟೆ ಚಿಂತೆ, ಇವನಿಗೆ ಸಿನಿಮಾ ಚಿಂತೆ. ಇನ್ನೊಂದು ವಾರ ಇದೆ ನನ್ನ ತಂಗಿ ಮದುವೆಗೆ. ಅವಳ ಮದುವೆಗೆಲ್ಲ ಸಿದ್ಧತೆ ಮಾಡ್ಕೋಬೇಕು. ಕೆಟ್ಟಗಳಿಗೆ ಇಲ್ಲಿ ಬಂದು ಸಿಕ್ಕಾಕೊಂಡೆ. ಈ ಅಣ್ಣ ಇದ್ದು ಅವಳು ಮದುವೆ ಮಾಡೋಕಾಗದೆ ಹೋಯ್ತೆ.
ಸುರಿಸುವೆನು ಬೆವರಿನ ಮುತ್ತುಗಳ, ತೀರಿಸುವೆನು ತಂಗಿಯ ಇಷ್ಟಗಳ. ದುಡಿಯೋ ಅಣ್ಣ ಕಲಿಯೋ ತಂಗಿ ಅಂತಾರೆ ನೋಡಿ ಎಲ್ಲರೂ. ಅಣ್ಣ ಬಂದ ಈ ತಂಗಿ ಕೂಗಿಗೆ, ಬಂಡಿ ತಂದ ಕಸ್ತೂರಿ ಗೊಂಬೆಗೆ. ಅಣ್ಣ ಬಂದ ಈ ತಂಗಿ ಕೂಗಿಗೆ, ಬಂಡಿ ತಂದ ಕಸ್ತೂರಿ ಗೊಂಬೆಗೆ. ಹೆತ್ತೋರು ಇಲ್ಲ ಮತ್ಯಾರು ಇಲ್ಲ, ನಾವೇ ನಮಗೆ ಎಲ್ಲ. ಕುಬೇರನಲ್ಲ ಕುಚೇಲನಲ್ಲ, ತಂಗಿಗೆ ಸಾಕುವವಲ್ಲ. ಚಾಪೆಯಷ್ಟೇ ಚಾಚೋದಷ್ಟೇ ಚಂದದ ಬಾಳಿನ ಗಾದೆ. ಓದಿಸುವೆನು ತಂಗಿಯ ಡಾಕ್ಟರಿಗೆ, ಸೇರಿಸುವೆನು ಕನ್ನಡ ಮಾಸ್ತರಿಗೆ. ಒಳ್ಳೆ ಅಣ್ಣ ಒಳ್ಳೆ ತಂಗಿ ಅಂತಾರೆ ನೋಡಿ ಎಲ್ಲರೂ. ಅಣ್ಣ ಬಂದ ಈ ತಂಗಿ ಕೂಗಿಗೆ, ಬಂಡಿ ತಂದ ಕಸ್ತೂರಿ ಗೊಂಬೆಗೆ. ಅಣ್ಣ ಬಂದ ಈ ತಂಗಿ ಕೂಗಿಗೆ, ಬಂಡಿ ತಂದ ಕಸ್ತೂರಿ ಗೊಂಬೆಗೆ. ಸ್ಟಾಪ್. ಅಡಿಯ ಬರೇ. ಏನಯ್ಯ ಚೆನ್ನಾಗಿದ್ಯಾ? ಊಟ ಉಪಚಾರ ಎಲ್ಲ ಚೆನ್ನಾಗಿ ನಡೀತಾ ಇದೆಯಾ? ನಾನೇ ನಿಮ್ ಚಿಕ್ಕಪ್ಪನ ಮಗನ, ಎಲ್ಲರಿಗೂ ಕೊಟ್ಟ ಹಾಗೆ ನನಗೂ ಕೊಡ್ತಾರೆ. ಒಣಗಿ ಮುದ್ದೆ ಮುರುಕ್ಲು ತಟ್ಟೆ. ಚಿಕ್ಕ ವಯಸ್ಸು, ನಿನ್ನ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ನೀನ್ ಇಲ್ಲಿಗೆ ಯಾಕೆ ಬಂದೆ? ಬಂದ್ ಹಾಕಿದ್ರು ಬಂದೆ. ರೇ ವಾರ್ಡನ್ ಬನ್ರಿ ಇಲ್ಲಿ. ಸರ್. ನೋಡ್ರಿ, ಇವತ್ತಿನಿಂದ ಇವನ್ ಏನ್ ಕೇಳಿದ್ರು ಇಲ್ಲ ಅನ್ಕೊಡ್ದು. ಸರಿ ಸರ್. ಸ್ವಲ್ಪ ಸ್ಪೆಷಲ್ ಆಗಿ ಗಮನಿಸ್ಕೊಡ್ರಿ. ಆಯ್ತು ಸರ್. ಅರ್ಥ ಆಯ್ತಾ? ಓಕೆ ಸರ್. ಏನಪ್ಪ ಊಟ ಮಾಡ್ತಿದ್ಯಾ? ಸಾಹೇಬ್ರು ಹೇಳಿದ ಜ್ಞಾಪಕ ಇದೆ ತಾನೆ? ಸ್ಪೆಷಲ್ ಆಗಿ ನೋಡ್ಕೊ ಅಂತ. ಫಿಶ್ ಚಿಕನ್ ಏನಾದ್ರು ಬೇಕಾ? ಡ್ರಗ್ಸ್ ಏನಾದ್ರು ಬೇಕಾ? ಬ್ರೌನ್ ಶುಗರ್ ಬೇಕಾದ್ರೆ ಹೇಳು, ನೋ ಪ್ರಾಬ್ಲಮ್. ಏನು ಮಾಡ್ತಾ ಏನ್ರಿ ಗಲಾಟೆ? ನೋಡಿ ಸರ್, ನೋಡಿ ಸರ್. ಬಿಡ್ರಿ ಬಿಡ್ರಿ. ಸೂರ್ಯ, ವಾಟ್ ಇಸ್ ದಿಸ್? ಕೂಲ್ ಡೌನ್, ಕೂಲ್ ಡೌನ್ ಸೈ. ಕೂಲ್ ಡೌನ್ ಸೂರ್ಯ, ಕೂಲ್ ಡೌನ್. ಯಾಕೆ ಅಷ್ಟೊಂದು ಕೋಪ ಮಾಡ್ಕೊತಾ ಇದ್ಯಾ? ಏನಾಯ್ತಂತದ್ದು? ಮತ್ತೇನ್ ಸರ್, ಅವ್ನು ನನ್ ಡ್ರಗ್ಸ್ ಬೇಕಾ ಬ್ರೌನ್ ಶುಗರ್ ಬೇಕಾ ಅಂತ ಕೇಳ್ತಾನೆ. ನಾನೇನಂತ ಅನಿಷ್ಟ ಎಲ್ಲ ತಗೊಳ್ಳಂತ ನಾನು ಕಾಣಿಸ್ತೀನಿ. ಛೇ ತಪ್ಪು. ಏನ್ರಿ ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡು ಕೆಲಸ ಮಾಡ್ರಿ. ಏನ್ ಬೇಕಾದ್ರೆ ಕೊಡಿ ಅಂದ್ರೆ ಫಿಶ್ ಚಿಕನ್ ಕೊಡಿ ಅಂತ. ಡ್ರಗ್ಸ್ ಬೇಕಾ ಅಂತ ಕೂಲ್ ಡೌನ್ ಸೂರ್ಯ, ಐ ವಿಲ್ ಟೇಕ್ ಕೇರ್ ಆಫ್.
ನೀನೇನಾ ಸೂರ್ಯ? ಅಲ್ಲ, ಚಂದ್ರ. ಏಯ್, ಹೇಳ ಮೇಲೆ. ತಾಲು ಹರಟೆ. ಇಷ್ಟೊತ್ತಲ್ಲಿ ಯಾಕಯ್ಯ ಬಂದು ಗೋಳು ಹೊಯ್ಕೋತೀರಾ? ನಿನ್ ಹತ್ರ ಸ್ವಲ್ಪ ಮಾತಾಡ್ಬೇಕು. ಏನು? ನಿನಗೂ ಆ ಡ್ರಗ್ಸ್ ಮಾರೋನ್ಗೆ ಏನ್ ಸಂಬಂಧ? ನಿನಗೂ ನನಗೂ ಇರೋ ಸಂಬಂಧ. ಸ್ಕೌಂಡ್ರಲ್, ನಿಜ ಹೇಳ್ತೀಯೋ ಇಲ್ಲ ಬೀಗ ತೆಗೆದು ಒಳಗ್ ಬರಲ್ಲ? ಏನಂದೆ? ನೀನೇ ಸ್ಕೌಂಡ್ರಲ್, ನನ್ನ ಹತ್ರ ಡ್ರಗ್ ವಿಷಯ ಮಾತಾಡ್ತೇನೋ? ಸೂರ್ಯ, ಇಷ್ಟು ಸಣ್ಣ ವಿಷಯಕ್ಕೆಲ್ಲ ಯಾಕೆ ಕೋಪ ಮಾಡ್ಕೊಳ್ತೀಯ? ನಿನ್ಗೂ ಆ ಡ್ರಗ್ಸ್ ಮಾರೋನ್ಗೂ ಏನಾದ್ರೂ ಸಂಬಂಧ ಇದೆಯಾ ಅಂತ ಕೇಳಕ್ ಬಂದ್ವಿ. ಇದ್ರೆ ಇದೆ ಅನ್ನು, ಇಲ್ಲ ಅಂದ್ರೆ ಇಲ್ಲ ಅನ್ನು. ಇನ್ನೊಂದ್ಸರಿ ಯಾವನಾದ್ರೂ ನನ್ನ ಹತ್ರ ಡ್ರಗ್ ವಿಷಯ ಮಾತಾಡಿದ್ರೆ ಅವನಲ್ಲೇ ಸಿಗಿದು ಬಿಡ್ತೀನಿ. ಒಬ್ಬ ಅಪರಾಧಿ ಮುಖ ನೋಡಿದ್ರೆ ಸಾಕು, ಅವನು ಮಾತಾಡೋ ರೀತಿ ನೋಡಿದ್ರೆ ಸಾಕು, ಅವನು ಹೀಗೇನೆ ಅಂತ ಕಂಡಿಡ್ದು ಬಿಡ್ತೀವಿ. ಆದ್ರೆ ಈ ಸೂರ್ಯ ನಮ್ಗಿನ್ನೂ ಸಮಸ್ಯೆಯಾಗೇ ಉಳಿದಿದ್ದಾನೆ. ಅವನ್ ಯಾರೋ ಒಬ್ಬನ್ ಕೊಲ್ಲೋದಿಕ್ಕೆ ಹವಣಿಸ್ತಾ ಇದ್ದಾನೆ. ಮಾತಿ ಮಾತಿಗೂ ಅವನ್ ಕೊಂದೆ ನಾನ್ ಸಾಯೋದು ಅಂತ ಕನವರ್ಸ್ತಾ ಇರ್ತಾನೆ. ಸೂರ್ಯನ್ಗೂ ನೀವು ಹೇಳೋ ಜಾದವ್ಗೂ ಸಂಬಂಧ ಬೆಳಕ್ ಹೇಗ್ ಸಾಧ್ಯ? ಅದನ್ನ ನಾನ್ ಕಂಡು ಹಿಡಿತೀನಿ. ಥ್ಯಾಂಕ್ ಯು ಸರ್. So, if you catch Jadhav, you will find the source. Okay. ಅಂದ್ರೆ ಮೊದಲು ಜಾಧವ್ನ ಹಿಡಿಬೇಕು. ಹೇಗೆ ಹಿಡಿತೀರಿ? ಸರ್, ಜೈಲ್ನಲ್ಲಿರೋ ಆ ಸೂರ್ಯನ ಕರ್ಕೊಂಡು ಹೋದ್ರೆ? ವಾಟ್? ಏನಮ್ಮ ನೀವು ಹೇಳ್ತಾ ಇರೋದು? ಅವನು ಮೊದಲೇ ಕೊಲೆ ಮಾಡೋಕ್ ಪ್ರಯತ್ನ ಪಟ್ಟು ಶಿಕ್ಷೆ ಅನುಭವಿಸ್ತಾ ಇರೋನು. ಅವನ್ನ ಜೊತೆಲಿ ಕರ್ಕೊಂಡು ಹೋಗೋದು ಒಂದೇ, ಬೆನ್ನ ಬಾಂಬ್ ಕಟ್ಕೊಂಡು ಹೋಗೋದು ಒಂದೇ. ನೋ 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 ನೋ, ಇಟ್ ಇಸ್ ಹೈಲಿ ಇಂಪಾಸಿಬಲ್. ಸಪೋಸ್ ಆ ಸೂರ್ಯನು ಡ್ರಗ್ ಅಡಿಕ್ಟ್ ಆಗಿದ್ರೆ, ಇಲ್ಲ ಆ ಜಾಧವ್ ಗ್ಯಾಂಗ್ನವನೇ ಆಗಿದ್ರೆ, ಅವ್ನು ನಿಮ್ ಜೊತೆ ಕೋಆಪರೇಟ್ ಮಾಡ್ತಾನ? ಸರ್, ಅವನಿಗೆ ಡ್ರಗ್ ಅಭ್ಯಾಸ ಇಲ್ಲ ಸರ್. ಅದನ್ನ ತಿಳ್ಕೊಳ್ಳೋದಕ್ಕೋಸ್ಕರ ಜೈಲ್ನಲ್ಲೇ ಟೆಸ್ಟ್ ಮಾಡಿದ್ದಾಗಿದೆ. ಸ್ವಲ್ಪ ರೋಷ ಜಾಸ್ತಿ ಅಷ್ಟೇ. ಏನೇ ಆದ್ರೂ ಸರಿ, ನಾಡಿನ ಯುವ ಶಕ್ತಿನ ನಾಶ ಮಾಡ್ತಿರೋ ಆ ರಾಕ್ಷಸರನ್ನ ಮಟ್ಟ ಹಾಕ್ಲೇಬೇಕು. ಪ್ಲೀಸ್ ಗಿವ್ ಮಿ ಅನ್ ಆಪರ್ಚುನಿಟಿ ಸರ್. ನಿನ್ನ ಧೈರ್ಯ, ಉತ್ಸಾಹ ನೋಡಿ ನಾನು ಸಂತೋಷ ಪಡ್ತೀನಮ್ಮ. ನಿನ್ನನ್ನ ಯಾವ ಗಂಡಸಿಗೂ ಕಮ್ಮಿ ಅಂತ ನಾನು ಭಾವಿಸೋದಿಲ್ಲ. ಆದ್ರೂ ಒಬ್ಬ ಖೈದಿನ ನಿನ್ ಜೊತೆ ಕಳಿಸೋದು ಅಷ್ಟು ಸುಲಭ ಅಲ್ಲ. ಕೋರ್ಟಿಂದ ಪರ್ಮಿಷನ್ ತಗೋಬೇಕು. ಸರ್, ದಯವಿಟ್ಟು ಈ ವಿಷಯದಲ್ಲಿ ನೀವು ನನಗೆ ಸಪೋರ್ಟ್ ಮಾಡಲೇಬೇಕು ಸರ್. ಓಕೆ, ವಿ ವಿಲ್ ಟೇಕ್ ಎ ಚಾನ್ಸ್. ಆದ್ರೆ ನೀನೊಬ್ಳೆ ಹೋಗ್ಕೊಡುದು. ನಿನ್ ಜೊತೆಗೆ ನಮ್ಮ ಡಿಪಾರ್ಟ್ಮೆಂಟ್ ಇಂದ ಎಷ್ಟು ಜನ ಬೇಕಾದ್ರೂ ತಗೋಬಹುದು. ನನಗೆ ಯಾರು ಬೇಡ ಸರ್. ನಿನಗೆ 10 ದಿನ ಮಾತ್ರ ಟೈಮ್ ಕೊಡ್ತೀನಿ. ಅಷ್ಟ್ರಲ್ಲಿ ನಿನ್ ಕೆಲಸ ಮುಗ್ದಿರ್ಬೇಕು. ಸೂರ್ಯ ವಾಪಸ್ ಜೈಲಲ್ಲಿ ಇರಬೇಕು. ಸಾಧ್ಯನಾ? ಆಗಲಿ ಸರ್. ಥ್ಯಾಂಕ್ ಯು ಸರ್. ಸೂರ್ಯ, ನಾನು ಇಂದ್ರ. ಅದಕ್ಕೆ ನಾನೇನ್ ಮಾಡ್ಲಿ? ನಾನು ಇನ್ಸ್ಪೆಕ್ಟರ್ ಇಂದ್ರ. ಇಲ್ಲಿಗೆ ಯಾಕೆ ಬಂದೆ? ನೀನ್ ನೋಡೋಕೆ. ಎಲ್ಲ ನಿನ್ನ ನಾನೇ ನಿನ್ ಮಾವನ್ ಮಗನ ಬಂದ್ ನೋಡೋದಕ್ಕೆ? ಮಾವನ್ ಮಗ ಅಳ್ದಿದ್ರು ನಿನ್ ಮೇಲಿರೋ ವಿಶ್ವಾಸಕ್ಕೆ. ಬೆಂಕಿ ಬಿತ್ತು ನಿನ್ ವಿಶ್ವಾಸಕ್ಕೆ. ಸ್ವತಂತ್ರ ಓಡಾಡ್ಕೊಂಡಿದ್ದ ನನ್ನ ಜೈಲಿಗೆ ತಳ್ಳಿ ಈಗ ಮಳ್ಳಿಯಾಗಿ ಮಾತಾಡ್ತಾ ಇದ್ಯಾ? ಸೂರ್ಯ, ನಿನ್ನಿಂದ ನನಗೆ ಒಂದ್ ಸಹಾಯ ಆಗ್ಬೇಕು. ಸಹಾಯ? ಹೆಲ್ಪ್? ವೆರಿ ಗುಡ್. ನೋಡ್ದ್ಯಾ ಕಾಲಚಕ್ರ ಹೇಗೆ ಉರುಳುತ್ತೆ ಅಂತ? ಅತ್ತೆಗೊಂದ್ ಕಾಲ ಆದ್ರೆ ಸೊಸೆಗೂ ಒಂದ್ ಕಾಲ. ಹೇಳು, ಏನಾಗಬೇಕು? ನೀನ್ ಮಾಡ್ತೀನಿ ಅನ್ನೋದಾದ್ರೆ ನಾನು ಹೇಳ್ತೀನಿ. ಕೇಳಮ್ಮ, ಕಾಕಿ ಬಟ್ಟೆ ಕಾಂತಾಮಣಿ, ನಾನೇನು ಸತ್ಯ ಹರಿಸ್ತಂದ್ರೆ ಅಲ್ಲ, ಮಾತ್ ಕೊಟ್ನಲ್ಲ ಅಂತ ಹೇಳಿ ಹೇಳಿದ್ದೆಲ್ಲ ಮಾಡೋದಕ್ಕೆ. ಆದ್ರೆ ಮಾಡ್ತೀನಿ, ಇಲ್ಲ ಅಂದ್ರೆ ಅಂತೀನಿ. ಇವನ್ ಯಾರು ಗೊತ್ತಾ? ಇವನ ಜಾಧವ್, ನಮ್ಮ ಹಳ್ಳಿಯವನೇ. ನನ್ ಜೊತೆನೆ ಓದ್ತಾ ಇದ್ದ, ನನ್ ತುಂಬಾ ಸ್ನೇಹಿತ. ಈ ಊರಲ್ಲೂ 1-2 ಸಲ ಸಿಕ್ಕಿದ್ದ. ಎಲ್ ಸಿಕ್ಕಿದ್ದ? ಯಾಕೆ? ಅವನ್ನ ಹಿಡಿಬೇಕು. ಸಿನಿಮಾ ಥಿಯೇಟರ್ ಗಂಡಸರಿಗೆ ಅಂತ ಬರ್ದಿರ್ತಾರೆ ಗೊತ್ತಾ? ಅಲ್ಲಿ ಸಿಕ್ಕಿದ್ದ. ನೋಡು, ಈ ಹುಡುಗಾಟ ನನಗೆ ಹಿಡಿಸಲ್ಲ. ಸೂರ್ಯ, ಪ್ಲೀಸ್ ಟೆಲ್ ಮೀ. ನೀನ್ ಮೊದ್ಲೇ ಕೊಂಡಿಚ್ಚೇಳು, ಹತ್ರ ಬಂದ್ರೆ ಕುಟುಕ್ತೀಯಾ? ಅವನ್ನೇ ಹಿಡಿಬೇಕು. ಅದ್ ಸರಿ, ಅವನು ನಿನಗೆ ಏನ್ ಅನ್ಯಾಯ ಮಾಡಿದ್ದ? ನನಗಲ್ಲ, ನಮ್ ದೇಶಕ್ಕೆ. ನಮ್ ದೇಶಕ್ಕೆ? ನಮ್ ದೇಶಕ್ಕೆ ಎಷ್ಟು ಜನ ಒಳ್ಳೇದು ಮಾಡಿದ್ದಾರೆ. ಅನ್ಯಾಯಕಾರರನ್ನೆಲ್ಲ ಹಿಡಿದ್ರೆ ಊರೇ ಜೈಲಾಗಬೇಕಾಗತ್ತೆ. ಡ್ರಗ್ ಸಪ್ಲೈ ಮಾಡ್ತಾ ಇದ್ದಾನೆ. ಯು ನೋ ದಟ್? ಮಕ್ಕಳು ಅದನ್ನ ಉಪಯೋಗಿಸಿ ಹೀಡ್ರಾಗ್ತಿದ್ದಾರೆ. ಯುವಕರು ಅಪ್ರಯೋಜಕರಾಗ್ತಿದ್ದಾರೆ. ಸಾವಿರಾರು ಕುಟುಂಬಗಳ ಭವಿಷ್ಯ ಬೆಂದು ಬೂದಿಯಾಗಿ ಜನ ತತ್ತರಿಸ್ತಾ ಇದ್ದಾರೆ. ಕೋಟ್ಯಾಂತರ ಜನರಿಗೆ ಸಮಾಧಿ ಕಟ್ಟಿ ಅದ್ರ ಮೇಲೆ ಸುಖದ ಸೌಧ ಕಟ್ಟಿ ಮೆರಿತಿರೋ ಆ ರಾಕ್ಷಸರ ಪಡೆನ ನಾಶ ಮಾಡದೆ ಹೋದ್ರೆ ಈ ನಾಡು ಉಳಿಯುತ್ತಾ? ಜನ ಉಳಿತಾರ? ಸ್ಟಾಪ್ ಸ್ಟಾಪ್. ದೊಡ್ಡ ಭಾಷಣ ಮಾಡಬೇಡ. ಜಾಧವ್ನ ನಾ ಹಿಡಿಬೇಕು, ಅವನಿಂದ ನೀವು ಅವನ್ ಗುಂಪನ್ನ ಹಿಡಿಬೇಕು. ನಿಮಗೇನೋ ಪ್ರಶಸ್ತಿ ಸಿಗುತ್ತೆ, ಅದರಿಂದ ನನಗೇನ್ ಲಾಭ? ನನಗ್ ಬೇಕಾಗಿರೋನ ನೀ ಹಿಡಿತೀಯಾ? ಯಾಕಮ್ಮಯ್ಯ, ಕಂಟ್ಲು ಒಣಗೋಯ್ತಾ? ದೇಶ ಭವಿಷ್ಯ ಅಂತ ಬಿಗಿತಾ ಇದ್ದೆ. ಸೂರ್ಯ, ಮೊದ್ಲು ನನ್ ಕೆಲ್ಸ, ಆಮೇಲೆ ನಿನ್ ಕೆಲ್ಸ. ಓಕೆ?
ಆ ನಿನ್ ಕೆಲಸ ಮುಗಿದ್ಮೇಲೆ ಕೈ ಕೊಟ್ರೆ ನೋ 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 ನನ್ ಮಾತಲ್ಲಿ ಅಷ್ಟು ನಂಬಿಕೆ ಇಲ್ವಾ? ನಾನ್ ಒಳಗಡೆನೆ ಇದ್ರೆ ಏನ್ ಸಾಧಿಸ್ದಾಗತ್ತೆ. ಇದೇ ನೆಪದಲ್ಲಿ ಹೊರಗಡೆ ಹೋದ್ರೆ ನನ್ ಕೆಲ್ಸನ ಸಾಧಿಸ್ಕೋಬಹುದು. ಓಕೆ, ನನಗೆ ನಿನ್ನ ಮೇಲೆ ನಂಬಿಕೆ ಇದೆ. ಥ್ಯಾಂಕ್ ಯು. ಕಮಾನ್. ನನ್ನ ಮಕ್ಕಳು ಬಟ್ಟೆನೆಲ್ಲ ಸುತ್ತಿಟ್ಬಿಟ್ಟರು, ಒಗ್ದು ಐರನ್ ಮಾಡ್ಕೊಡಕ್ ಆಗ್ತಿರ್ಲ್ವಾ ಇವರಿಗೆ? ತುಂಬಾ ಕಷ್ಟಕರವಾದ ಕೆಲಸಕ್ಕೆ ಕೈ ಹಾಕಿದ್ದೀರಾ. ಎನಿವೆ, ಆಲ್ ದ ಬೆಸ್ಟ್. ಹೇಗಿದ್ದೀನಿ? ಕ್ವೈಟ್ ಹ್ಯಾಂಡ್ಸಮ್. ಪರವಾಗಿಲ್ವೇ? ಅಂತೂ ನಿಜ ಹೇಳ್ಬಿಟ್ಟೆ. ಏನಿದೆಲ್ಲ ಯಾರಿಗ್ ಬೇಡಿ? ಬೀದಿಯಲ್ಲಿ ಹಾಕೊಂಡು ಹೋದ್ರೆ ಜನ ನನ್ ಕಳ್ಳನಲ್ವಾ? ಯಾರು ಏನಂತ್ಕೊಂಡ್ರೆ ನಿನ್ಗೇನು? ನೀನ್ ಕಳ್ಳ ಅಲ್ವಲ್ಲ? ಕಳ್ಳ ಅಲ್ದೇ ಇದ್ರು ಪಬ್ಲಿಕ್ ಆಗಿ ನಂಗೆ ಅವಮಾನ ಆಗೋದಿಲ್ವಾ? ಯಾಕೆ? ಯಾಕ? ಹಾಗಾದ್ರೆ ಒಂದ್ ಕೆಲ್ಸ ಮಾಡು, ನೀನ್ ಯೂನಿಫಾರ್ಮ್ ತೆಗೆದು ನನಗ್ ಕೊಡು. ನೀನ್ ಬೇಡಿ ಹಾಕೊಂಡ್ ಬಾ, ಆಗ ಗೊತ್ತಾಗತ್ತೆ. ಶಟ್ ಅಪ್. ಇನ್ನೊಂದ್ಸರಿ ಇಂಗ್ಲಿಷ್ ನ ಶಟಾಪ್ ಗಿಟಾಪ್ ಅಂದ್ರೆ ನಾನು ಮುದ್ದಾದ್ ಕನ್ನಡದಲ್ಲಿ ನಿನ್ನ ಉಗಿತೀನಿ. ಇವನನ್ನ ಕಟ್ಕೊಂಡು ಅದು ಏನು ಏಗ್ತಿರೋ? ಅದು ಅವ್ರ ತಲೆನು, ನಮ್ಮಿಬ್ರಿಗೆ ಯಾಕೆ ಸರ್? ಸರಿ, ನಿನಗೊಬ್ಬನಿಗೆ ಬೇಡಿ ಹಾಕಿದ್ರೆ ತಾನೆ ನಿನಗೆ ಅವಮಾನ. ನನ್ ಕೈಗೂ ಸೇರಿಸ್ಕೊಂಡ್ ಬೇಡಿ ಹಾಕ್ತೀನಿ. ಓಕೆನಾ? ಹಾಕ್ ಬಾ ದಾರಿಗೆ. ಈ ಜೋನಿಗೆ ಮಳೆ ಆದ್ರೇನು ಚಳಿ ಆದ್ರೇನು ಹಾಕು. ಥ್ಯಾಂಕ್ ಯು ಸರ್. ಬರ್ತೀನಿ ಸರ್. ಇನ್ನೆಷ್ಟು ದಿನದಲ್ಲಿ ಮುಗಿಯುತ್ತಾ ಬಿಲ್ಡಿಂಗು? ಇನ್ನು 3 ತಿಂಗಳಾಗತ್ತೆ. ಒಂದ್ ವಾರದಲ್ಲಿ ಮುಗಿಯುತ್ತೆ ಅಂತ ಹೇಳಿದ್ಯಲ್ಲ? ಅಂದೆ ಅನ್ನದಕ್ಕೂ ಆಗದಕ್ಕೂ ವ್ಯತ್ಯಾಸ ಇಲ್ವಾ? ನನ್ ಮಗನೇ, ಹೇಳೋದನ್ನ ನೆಟ್ ಕೇಳೋದಕ್ಕೆ ಏನೋ ರೋಗ ನಿನ್ಗೆ? ಆ ಬ್ರಹ್ಮನ್ ಕೈಲೇ ನಾನು ನಡೆಯೋದನ್ನ ನೆಟ್ಟಿಗೆ ಮಾಡಕ್ ಆಗ್ಲಿಲ್ಲ. ಇನ್ ನಾನು ಹೇಳಿದ್ದೆಲ್ಲ ನೆಟ್ಗಿರುತ್ತಾ? ಇಂದ್ರ, ಗೊತ್ತಾಯ್ತು. ಪರಿಸ್ಥಿತಿ ಹಿಂಗಿರುವಾಗ ಇನ್ ಹೆಂಗಾಯ್ತಾಯ್ತದೆ? ಸೀರೆಯ ಮೇಲೆ ಸೀನಂಗಿಲ್ಲ, ಸಿಡ್ಕಂಗಿಲ್ಲ, ಸಿಡ್ದು ಬಿಡ್ತೀನಿ ಅಂತೀರಿ ಅನ್ನ. ಜಿಲೇಬಿ ಟೈಮೂರ್ ನನ್ನ ಮಗನೇ. ಇಂದ್ರು, ಏಯ್ ಅಯ್ಯೋ ಶಿವನೇ. ಏ ಸಣ್ಣಮ್ಮ, ಏನ್ ಬುದ್ಧಿ? ಯಜಮಾನ್ರ ರೂಮಲ್ಲಿ ಕಸ ತುಂಬೈತೆ, ಬಂದ್ ಗುಡ್ಸೋ ಬುದ್ಧಿ ಬೇಡವಾ ನಿನ್ಗೆ? ಆಯ್ತು ಬುದ್ಧಿ. ಬಾಬಾ ಬಂದ್ ಗುಡ್ಸ್ ಬಾ. ಇಲ್ಲೆಲ್ಲೋ ಪೊರ್ಕೆ ಇತ್ತಲ್ಲ. ಅಬ್ಬಾ, ಎಷ್ಟೊಂದ್ ಕಸ. ಹೊರಗಡೆ ಯಾರಾದ್ರೂ ಬಂದಾರು? ನಿನ್ನ ಹೆಸರೇನು? ಸಣ್ಣಮ್ಮ. ಅಯ್ಯೋ, ಸಂಬಳ ಎಷ್ಟು ತಗಂತೀಯ? ದಿನಗೂಲಿ 15 ರೂಪಾಯಿ. ಎಷ್ಟು ಚೆನ್ನಾಗಿದೆ ನಿನ್ ರೂಪ. ಸಣ್ಣಮ್ಮ, ನಾನು ಏನ್ ಹೇಳ್ತೀನಪ್ಪ ಅಂತಂದ್ರೆ, ಬೆಳಿಗ್ಗೆಯಿಂದ ಸಂಜೆವರೆಗೂ ಜಲ್ಲಿ ಕಲ್ಲು ಮಣ್ಣು ಒತ್ಕೊಂಡು ಬಿಸಿಲು ಮಳೆ ಚಳಿ ಗಾಳಿಂದೆ ಅಷ್ಟಕ್ಕೆ 15 ರೂಪಾಯಿ ತಗೊಳ್ಳೋ ಬದಲು ವೆರಿ ಗುಡ್ ವೆರಿ ಗುಡ್. ಅವಾಗೆ ಬಿಟ್ಬಿಡ್ತೀನಿ ಸುಲಭನಾಗಿ. ಯಾಕೆ ಯಜಮಾನ್ ಹೊಡಿತಿದ್ಯಮ್ಮ? ಕಸ ಗುಡ್ಸಂದೆ ಹೊಡಿತಿದ್ಯಲ್ಲಮ್ಮ. ಹಿಂಗ್ ಹೊಡಿತಿದ್ಯಾ ಚೆನ್ನಮ್ಮ? ಇಂದ್ರ, ಅವಳನ್ನ ನಾನು ಆಗ್ಲೇ ಬಡ್ಕಂಡೆ ನಿಮ್ ಕೈಲಿ ಏನು ಆಗಲ್ಲ ಇಷ್ಟೇ ಅಂತ.
ಪುಣ್ಯ ಯಾರು ನೋಡ್ಲಿಲ್ವಲ್ಲ. ಅದೇ ಕಣು, ಯಾಕೋ ನನ್ ಜಾತಕನ ಸರಿ ಇಲ್ಲ ಕಣು. ನಮ್ಮ ಅಣ್ಣನ ಮಗ ಕಲ್ಯಾಣರಾಮನ್ನು ಅಯ್ಯೋ ಅಯ್ಯೋ ಅಯ್ಯೋ, ದಿನಕ್ಕೊಂದು ಗಂಟೆಗೊಂದು ಗಳಿಗೊಂದು ಅಂತ ಅವ್ನು ಹೇಳ್ತಾ ಇರೋದು ಕೇಳ್ತಾ ಇರ್ತದೆ. ನಾನ್ ನೇಣ್ ಹಾಕೊಂಡು ಸಾತೋಗ್ಬಿಡೋಣ ಅನ್ಸುತ್ತೆ ಕಣು. ಅದು ಒರಿಜಿನಲ್ ಬೀದಿ ನಾಯಿ ಸ್ವಾಮಿ, ನೀವಿನ್ನು ಪಳಗ್ಬೇಕು. ನನ್ ಮಗನೇ. ಹಲೋ, ಏನಿಲ್ಲಣ್ಣ, ಚೆನ್ನಾಗಿದ್ದೀನಣ್ಣ. ಏನೇ ಎಷ್ಟೊತ್ತಯ್ಯ, ಒಬ್ರಿಗೂ ಟೈಮ್ ಫೋನ್ ಮಾಡಿದ್ದೇಣ, ಬಂದ್ಬಿಡ್ತಾನೆ. ಯಾಕೋ ಇಷ್ಟೊತ್ತು ಮಾಡ್ಬಿಟ್ಟೆ? ಅಣ್ಣ ರೇಗ್ತಾ ಇದ್ದಾರೆ, ಪಂಚ ಬಿಡು ಕೆಳಗೆ. ಬಾಬಾ. ಅಣ್ಣ ಬಂದ. ಎಲ್ಲೋ ಹೋಗಿದ್ದೆ? ಬಿಲ್ಡಿಂಗು, ಕನ್ಸ್ಟ್ರಕ್ಷನ್. ನೋಡ, ಅಸೆಂಬ್ಲಿಯಲ್ಲಿ ಇನ್ 3 ದಿವಸಕ್ಕೆ ಹೊಸ ರೂಲ್ಸ್ ಬರ್ತಾ ಇದೆ. ಬೆಳಿಗ್ಗೆ ಒಂದ್ ಬಂದಿತ್ತಲ್ಲಣ್ಣ, ಅಂತಾವ್ ದಿನ ಬರ್ತಿರ್ತವೆ. ಬಾಯಿ ಮುಚ್ಕೊಂಡ್ ಕೇಳ. ನೀನೇ ಕೇಳಿಸ್ಕೊಳಪ್ಪ. ಇದುವರೆಗೂ ಯಾರ್ಯಾರು ಎಷ್ಟೆಷ್ಟು ಜಮೀನು ಒತ್ತುವರಿ ಮಾಡ್ಕೊಂಡಿದ್ರು ಅದೆಲ್ಲ ಅವರವ್ರಿಗೆ. ನಮ್ಗೇನೆ ನಾವ್ಯಾಕೆ ಈ ಅವಕಾಶ ಬಿಟ್ಕೊಡ್ಬೇಕು? ನಾವು ನಮ್ ಕೈನಲ್ಲಿರೋ ಈ ಟಿಂಬರ್ ಎಸ್ಟೇಟು, ಯಾರ್ಡು, ಇದು ಸುತ್ತ ಇರೋ ಕಾಡ್ನೆಲ್ಲ ಒತ್ತುವರಿ ಮಾಡ್ಕೊಡುವ. ಈಗಾಗಲೇ ಕ್ಯಾಕರ್ಸ್ ಹೋಗಿತಾ ಇದಾರೆ, ಇನ್ನು ಮಾಡಿದ್ರೆ ಮಕ್ಕ ಹೋಗಿತಾರೆ ಜನ ಅಷ್ಟೇ. ಉಗಿಸ್ಕೊಂಡು ಅಭ್ಯಾಸ ಆಗಿದೆ, ಇದೇನು ಹೊಸದಲ್ವಲ್ಲ. ಅದಲ್ಲ ಅಣ್ಣ, ಜನ ಕ್ಯಾಕರ್ಸ್ ಹೋಗಿದ್ರೆ ಏನ್ ಮಾಡೋದು ಅಂತಿದ್ದಾನೆ. ನಾನ್ ಯಾರು? ನಮ್ಮಣ್ಣ ರಾಜಕಾರಣಿ, ನುರಿತ ರಾಜಕಾರಣಿ. ನುರಿತ ತಲೆ ನಂದು. ನಾನಿರೋ ನಿಮ್ಗೆ ಎಂತದ ಭಯ? ನೀವು ಮಾಡೋ ಕೆಲಸ ನೀವು ಮಾಡಿ. ಇವ್ರ ಜೊತೆಗೆ ಇದ್ದು ಆ ಸುತ್ತು ಎಷ್ಟೆಷ್ಟು ಸಾಧ್ಯವೋ ಅಷ್ಟಕ್ಕೂ ಬೇಲಿ ಹಾಕ್ಸ್ಕೊಂಡ್ಬಿಡು. ಆಮೇಲೆ ನಿನ್ ಮಾಮೂಲಿ ತಕೊಂಡ್ಬಿಡು. ಓಕೆ ಸರ್. ರಾಜ, ಕೆಲಸ ಎಲ್ಲ ಆದ್ಮೇಲೆ ಅವನಿಗೊಂದು 10 ಲಕ್ಷ ರೂಪಾಯಿ ಕೊಟ್ಬಿಡು. 10 ಲಕ್ಷ ಜಾಸ್ತಿ ಆಗುತ್ತಣ್ಣ, 10,000 ಕೊಟ್ರೆ ಸಾಕು. ಮಂಕು ಚೆಲ್ಬೇಕು, ಬಾಚ್ಕೋಬೇಕು ಕಣ. ಹಾಗೂ ಸ್ಟಾಪ್ 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 ಸ್ಟಾಪ್. ಯಾಕೆ? ವಿಸ್ಕಿ ಕುಡಿಯೋಕೆ. ಶಟ್ ಶಟಾಪು, ಸ್ಕೌಂಡ್ರಲ್ಲು, ಟಿಸ್ಕು ಪಿಸ್ಕು, ಇಷ್ಟೇನ ಇಂಗ್ಲಿಷ್ ಅಲ್ಲಿ ಗೊತ್ತಿರೋದು ನಿನಗೆ? ಮಿಸ್ ಇಂದ್ರಾ, ಸಾರಿ ಸುಮ್ಮನೆ ಆಗಂದೆ. ಇನ್ಸ್ಪೆಕ್ಟರ್ ಇಂದ್ರಾದೇವಿ, ನಾನು ನನ್ನ ಸ್ನೇಹಿತ ಜಾಧವ್ ಪದೇ ಪದೇ ಈ ಹೋಟ್ಲಿಗೆ ಬರ್ತಾ ಇದ್ದು. ಬೇಡಿ ತೆಗಿ. ಯಾಕೆ? ಯಾಕೆ ಅಂದ್ರೆ ಒಳಗಡೆ ಹೋಗಿ ಅವ್ನು ಹುಡ್ಕೋದ್ ಬೇಡವಾ? ಅದಕ್ಕೆ. ನಾನು ಬರ್ತೀನಿ ನಡಿ, ಆದ್ರೆ ಬೇಡಿ ತೆಗಿಯಲ್ಲ. ನನ್ ಕರ್ಮ, ನಡಿ. ಇನ್ಸ್ಪೆಕ್ಟರ್, ಏನ್ ಬೇಕಾಗಿತ್ತು? ಅವ್ರೇನ್ರಿ ಕೇಳ್ತೀರಾ? ನನ್ನ ಕೇಳಿ, ನಾನು ಹೇಳ್ತೀನಿ. ಜಾಧವ್, ಜಾಧವ್, ಎಷ್ಟು ದಿವಸ ಆಯ್ತು ನಿನ್ನ ನೋಡಿ. ಇಲ್ಲೇ ಎಷ್ಟು ಸರಿ ಮೀಟ್ ಮಾಡ್ತಾ ಇದ್ದೆ. ಸೂರ್ಯ, ಏನ್ ಮಾಡ್ತೀರಾ? ಜಾಧವ್, ನೀನೀ ಬೇಕಾದವ್ರು ಹುಡ್ಕೊಟ್ರೆ ತಾನೇ ನನಗ್ ಬೇಕಾದವ್ರು ನೀನ್ ಹುಡ್ಕೊಡ್ತೀನಿ ಅಂತ ಹೇಳಿದ್ದು. ನಿಂತ್ಕೊಂಡ್ರು, ಅವ್ರೆಲ್ಲ ಜಾಧವ್ ಫ್ರೆಂಡ್ಸು. ಫೂಲ್, ಈಡಿಯಟ್, ಮುಟ್ಟಾಳ. ಗಟ್ಟಿಯಾಗಿ ಕಳ್ಳ ಎಲ್ಲಿದ್ಯಾ ಅಂತ ಕೂಕೊಂಡ್ರೆ ಕೈಗೆ ಸಿಕ್ತಾನ? ಜಾಧವ್ ಅಕಸ್ಮಾತ್ ಇದ್ರು ನಮ್ಮನ್ನ ನೋಡ್ತಿದ್ದ ಹಾಗೆ ಅಲ್ಲಿಂದ ಓಡ್ ಹೋಗಲ್ವಾ? ಮುಗಿತಾ? ಫೂಲ್, ಇಡಿಯಟ್, ಮುಟ್ಟಾಳಿ, ಬುದ್ಧಿದ್ಯಾ ನಿನ್ ತಲೆಯಲ್ಲಿ? ಕಳ್ಳನ ಹಿಡಿತೇನೆ ಅಂತ ಇಷ್ಟಾಗಲೇ ಬೋರ್ಡ್ ಹಾಕೊಂಡು ಹೋದ್ರೆ ಸಿಗ್ತಾನ ಅವನು? ಅಕಸ್ಮಾತ್ ಇದ್ರು ಈ ಬೋರ್ಡ್ ನೋಡ್ತಿದ್ದಾಗೆ ಓಡೋಗ್ತಾನೆ. ಶಟ್ ಅಪ್, ನಾನ್ ಬೋರ್ಡ್ ಹಾಕೊಂಡಿದ್ದೀನಾ? ಇದೇನು ಇದೇನು? ನೀನು ಪೊಲೀಸ್ ಡ್ರೆಸ್ ಬಂದ್ರೆ ಯಾರಿಗ ಅನುಮಾನ ಬರೋದಿಲ್ಲ. ನೀನ್ ಈ ಮುದ್ದು ಮುಖ ನೋಡಿ ಹಿಡ್ಕೊಂಬ ಅಂತ ಹತ್ರ ಬರೋಷ್ಟು ಪೆದ್ದಲ್ಲ ಜಾಧವ್. ಮೊದಲು ನಿನ್ ಕಾಕಿ ಬಟ್ಟೆ ಬದಲಾಯಿಸು. ಈ ಡ್ರೆಸ್ ಬದಲಾಯಿಸು ಅಂತ್ಯಾ? ಅಮ್ಮ ಹೋಗು ಪ್ಲೀಸ್. ಆ ಸೂರ್ಯ ಯಾಕೆ ಜೈಲ್ಗೆ ಹೋದ? ಇವನ್ ಯಾಕೆ ಜೊತೆ ಸೇರ್ಕೊಂಡ ಗೊತ್ತಿಲ್ಲ, ಆದ್ರೆ ಅವರಿಬ್ರು ಯಾವಾಗ್ಲೂ ಕೈ ಕೈ ಅಂಟಿಸ್ಕೊಂಡೇ ತಿರ್ಗಾಡ್ತಿರ್ತಾರೆ. ಅವಳು ನನ್ನ ಹುಡುಕ್ತಾ ಇದ್ದಾಳೆ ಅನ್ನೋ ನ್ಯೂಸ್ ನನ್ಗೆ ಆಗ್ಲೇ ಬಂತು. ಆದ್ರೆ ಆ ಸೂರ್ಯ ಅವಳ ಜೊತೆ ಇದ್ದಾನೆ ಅನ್ನೋದು ನನಗೆ ಗೊತ್ತಿರ್ಲಿಲ್ಲ. ನನಗಾಗದೆ ಇರೋರು ಯಾರೇ ಆಗಿರ್ಲಿ, ಅವ್ರನ್ನ ಮುಗಿಸ್ಬೇಕಾಗಿರೋದು ನಮ್ಮ ಕರ್ತವ್ಯ. ಅವನು ನನ್ನನ್ನ ಭೇಟಿಯಾಗೋಕ್ ಮುಂಚೆ ನಾವು ಅವ್ರಿಬ್ಬರನ್ನು ಭೇಟಿ ಆಡ್ಬೇಕು. ಯಾರಿವ್ರು? ನಮ್ ಫಾದರ್. ಎಷ್ಟು ವರ್ಷ ಆಯ್ತು ತೀರ್ಕೊಂಡು?
10 ವರ್ಷ ಆಯ್ತು. ತೀರ್ಕೊಂಡಿದ್ದು ನಮ್ ತಾತ. ಮತ್ತೆ ಇವರು? ಅವರು ಹೊರಗಡೆ ಹೋಗಿದ್ದಾರೆ. ಅಪ್ಪನು ಪೊಲೀಸು, ಮಗಳು ಪೊಲೀಸು, ಅದಕ್ಕೆ ಇಷ್ಟು ಕೊಬ್ಬು. ಏನಂದೆ? ಏನಿಲ್ಲ ಏನಿಲ್ಲ. ಇದೇ ಮಹಾಸುದಿನ ಇಂದ್ರು. ಅಲ್ಲ, ಈ ಕರೆದ್ರೆ ಹೇಗಿರುತ್ತೆ ಅಂತ. ಆ ಪ್ರೀತಿಗೆ ನೀನು ಡ್ರೆಸ್ ಚೇಂಜ್ ಮಾಡಕ್ ತಾನೆ ಮನೆಗ್ ಬಂದಿರೋದು? ಹೌದು. ನಮ್ಮಿಬ್ರು ಕೈ ಒಬ್ರಿಗೊಬ್ರಿಗೆ ಅಂಟ್ಕೊಂಡ್ಬಿಟ್ಟಿದೆ, ಬಿಡಿಸಲಾರದ ಬಂಧನ ಆಗ್ಬಿಟ್ಟಿದೆ. ಈಗ ಡ್ರೆಸ್ ಚೇಂಜ್ ನನ್ ಮುಂದೆನೆ ಮಾಡ್ಕೋಬೇಕಲ್ಲ. ನನ್ ತಲೆಲೂ ಬುದ್ಧಿ ಇದೆ. ಕುಡಿತಾ ಇರು, ಬರ್ತೀನಿ. ಏನು ಓಡೋದೆ ಅಂತ ತಿಳ್ಕೊಂಬಿಟ್ಯಾ? ನಿನ್ ಬುದ್ಧಿ ಎಷ್ಟು ಚುರುಕಾಗಿದೆ ಅಂತ ಟೆಸ್ಟ್ ಮಾಡ್ದೆ. ಶರ್ಟಿನ್ ಗುಂಡಿ ಹಾಕೋ. ಎಲ್ಲಿ ಹುಡ್ಕೋದ ಅವನ್ನ? ಅವನ್ ಮನೆ ಆದ್ರೂ ಗೊತ್ತಾ? ಮನೆ ಗೊತ್ತಿದ್ರೆ ಹೋಟೆಲ್ ಯಾಕೆ ಕರ್ಕೊಂಡು ಹೋಗಿದ್ದೆ? ಮಾರಿಯ ಮ್ಯಾಲೆ ಹುಣ್ಣಿಮೆ ಸುರಿದಾವೆ, ಓರಿ ನಿನ್ನ ಬಳ್ಳಿಯ ಮೈಲಿ ನೈದಿಲೆ ಬಿರಿದಾವೆ.
ಪಡೆದಾವು ನಾಚಿಕೆ ಹೊರಗಡೆ, ನಡೆದಾವು ಕಾಳಗ ಒಳಗಡೆ. ಪಡೆದಾವು ಕಣ್ಗಳು ಅಪ್ಪಣೆ, ಹಿಡಿದಾವು ಕೈಗಳು ಗಪ್ಪನೆ. ಚೆಲುವೆ ಚೆಲುವ ಚೆಲುವಾಂತ ಚೆನ್ನಿಯೇ ಮಲೆನಾಡ ಮಲ್ಲಿಯೇ. ಚೆಲುವಾಂತ ಚೆನ್ನಿಗ ಕರುನಾಡ ಮಣ್ಣಿಗ. ಒಡನಾಟಕ್ಕೆ ಸೇರುವ ನಾರಿ ನಿನ್ನ ಮಾರಿಯ ಮ್ಯಾಲೆ ಹುಣ್ಣಿಮೆ ಸುರಿದಾವೆ, ಓರಿ ನಿನ್ನ ಬಳ್ಳಿಯ ಮೈಲಿ ನೈದಿಲೆ ಬಿರಿದಾವೆ. ತೆರೆದಾವು ಆಸೆಯ ಕದಗಳು, ತೊರೆದಾವು ಬಿಂಕವ ತುಟಿಗಳು. ಹೊಳೆದಾವು ಕಾಮನ ಕಥೆಗಳು, ಎಳೆದಾವು ಕೇಳಿಗೆ ಮನಗಳು. ಚೆಲುವ ಚೆಲುವೆ ಚೆಲುವಾಂತ ಚೆನ್ನಿಗ ಕರುನಾಡ ಮಣ್ಣಿಗ. ಚೆಲುವಾಂತ ಚೆನ್ನಿಯೇ ಮಲೆನಾಡ ಮಲ್ಲಿಯೇ. ಒಡನಾಟಕ್ಕೆ ಸೇರುವ ನಾರಿ ನಿನ್ನ ಮಾರಿಯ ಮ್ಯಾಲೆ ಹುಣ್ಣಿಮೆ ಸುರಿದಾವೆ, ಓರಿ ನಿನ್ನ ಬಳ್ಳಿಯ ಮೈಲಿ ನೈದಿಲೆ ಬಿರಿದಾವೆ. ಓರನಿನ್ನ ಮಾರಿಯ ಮ್ಯಾಲೆ ಮಂಡಿಗೆ ಸುರಿದಾವೆ, ಜೋರನಿನ್ನ ಚೂರಿಯ ಕಂಡು ಗುಂಡಿಗೆ ಇರಿದಾವೆ. ಎಂಥ ಕೆಟ್ಟ ಕಲ್ಪನೆ. ಎಂತ ಸುಂದರವಾದ ಕಲ್ಪನೆ ಅಲ್ವಾ? ಹೋಗೋಣ. ಎಲ್ಲಿಗೆ? ಈ ರಾತ್ರಿಯಲ್ಲಿ ಈ ಮಳೆಯಲ್ಲಿ ನನಗೆ ನಿದ್ರೆ ಬರ್ತಾ ಇದೆ. ನಾ ಬರಲ್ಲಪ್ಪ. ಅಪ್ಪ, ಏನು ರಾತ್ರಿ ಎಲ್ಲ ಇದೇ ತರ ಕೂತಿರ್ತೀಯಾ? ಮಲ್ಕೋ. ತೆಗಿ ಕೈ. ಹಾ, ಇಲ್ಲೇ ನಿಲ್ಸು. ಅದೇ ಮನೆ. ಹಾ, ಏ, ಇನ್ನು ಯಾಕೆ ಕೂತಿದ್ಯಾ? ಬಾ. ಹೀಗ ಹೀಗೆ ಹೋದ್ರೆ ಏನು? ನಿನ್ ತಲೆ ಇಷ್ಟ ಎತ್ತರಕ್ಕೆ ಬೆಳೆದಿದ್ದೆ ಹೊರತು ತಲೆಯಲ್ಲಿ ಒಂದ್ ನೈಯ ಪೈಸ ಬುದ್ಧಿ ಇಲ್ಲ. ಆ ಅಜ್ಜಿ ನನ್ನ ನೋಡಿ, ಸೂರ್ಯ ಯಾಕಪ್ಪ ಈಗ ಬಂದಿದೀಯಾ? ನಿನ್ ಕೈಗೆ ಅಂಟ್ಕೊಂಡಿರೋ ಈ ಭೂಲೋಕದ ರಂಬೆ ಯಾರು ಅಂತ ಕೇಳಿದ್ರೆ ನಮ್ ಫುಲ್ ಚರಿತ್ರೆ ಹೇಳ್ಬೇಕಾಗತ್ತೆ. ನಿನ್ ಮಗನ್ ಹಿಡಿಯಕ್ಕೆ ಜೈಲಿಂದ ನಾನು ಎಳ್ಕೊಂಬಂದ್ಯಾಳೆ ಅಂತ ಹೇಳಿದ್ರೆ ಆ ಅಜ್ಜಿ ನಿಜಾನ ಹೇಳುತ್ತೆ. ಇಂದ್ರಮಣಿ, ತೆಗಿಬೇಡಿನ. ಅಬ್ಬಾ, ಅಂತೂ ಸ್ವಾತಂತ್ರ್ಯ ಸಿಕ್ತು. ಹಾಗಂತ ಏನಾದ್ರು ಕಪಿಚೇಷ್ಟೆ ಮಾಡಿದ್ರೆ ಶೂಟ್ ಮಾಡ್ಬಿಡ್ತೀನಿ. ಕಮ್ ಔಟ್. ಅವ್ವ, ಯಾರು? ನಾನವ ಸೂರ್ಯ. ಅದೇ ಸೂರಿ. ಅಯ್ಯೋ, ನಮ್ ಸೂರ್ಯನ? ಹ್ಮ್. ಏಟೊಂದ್ ವರ್ಷ ಆಯ್ತು ನಿನ್ನ ನೋಡಿ. ಹೇಗಿದೀಯವ್ವ? ಏನೋಪ್ಪ ಹಿಂಗಿವ್ನಿ. ಈ ಹೆಣ್ಮಗ ಯಾರು? ಇವಳ ಇಂದ್ರ ಅಂತ, ರಿವಾಲ್ವರ್ ಇಂದ್ರ. ನನ್ ತುಂಬಾ ಸ್ನೇಹಿತೆ. ಒಂದ್ ಕ್ಷಣನೂ ನನ್ ಬಿಟ್ಟಿರಲ್ಲ ಅಂತಾಳೆ. ಯಾವಾಗ್ಲೂ ನನ್ ಬೆನ್ನಿಂದನೇ ಅನ್ಕೊಂಡಿರ್ತಾಳೆ. ಮುದ್ದಾಗಿದ್ದಾಳೆ. ಬೋ ಅಪರೂಪದ ಜೋಡಿ ಕಣ್ಬಿಡಪ್ಪ. ಜಾದು ಅಲ್ವಾ? ಕಾಣ್ತಾನೆ ಇಲ್ಲ. ಕೆಟ್ಟ ಹುಡುಗರ ಜೊತೆ ಸೇರ್ಕೊಂಡು ಹಾಳಾಗ್ ಹೋದ ಅವನು. ಊರ್ ಬಿಟ್ಟೆ ಹಾಳಾಗ್ ಹೋದ. ಕೆಟ್ಟ ಹೆಸರು ಮಾಡ್ಕೊಂಡ್ಬಿಟ್ನಪ್ಪ ಅವನು. ಯಾಕೆ ಅವ್ನು ಮದುವೆ ಮಾಡ್ಕೊಂಡಿಲ್ವಾ? ಅಂತ ಅದೃಷ್ಟ
ಸೊಸೆಯನ್ ಕರ್ಕೊಂಬರೋ ಪುಣ್ಯ ನನಗೆಲ್ಲಿದೆಯಪ್ಪ. ಯಾವ್ದೋ ಹುಡ್ಗಿನ್ ಕರ್ಕೊಂಬಂದ್ ತೋರಿಸ್ದ. ಅಸೂಯಾತ್ಲೋ ಹೆಸರಂತೆ. ಕೆಂಪಿಗಿದ್ಲು. ಈಗ ಅವಳು ಎಲ್ಲಿದ್ದಾಳೆ? ಅಂಗಿ ಬಟ್ಟೆ ಹೊಲ್ದು ಮಾಡೋ ಕಂಪ್ನಿ ಇದೆಯಂತಲ್ಲಪ್ಪ, ಕಾವೇರಿ ಗೌರ್ಮೆಂಟು. ಅಲ್ಲವಳೆ ಕೆಲ್ಸ ಮಾಡ್ಕೊಂಡ್ರು. ಯಾರೋ ಹೇಳಿದ್ರು ಮದ್ವೆನೇ ಇಲ್ದೆ ಜೊತೆಗವ್ರತ್ತೆ. ಯಾರ್ ಬೇಕು? ನಿಮ್ಮನ್ನೇ ನೋಡೋಣ ಅಂತ ಬಂದ್ವಿ. ನಿಮ್ಮನ್ನೆಲ್ಲೋ ನೋಡ್ದಾಗಿದ್ಯಲ್ಲ. ನಿಮ್ ಹೆಸರು ಅಷ್ಟಾವಕ್ರ ಅಲ್ವಾ? ಇಂಪಾಸಿಬಲ್. ನನ್ನ ಹೆಸರು ಕೆಂಪಯ್ಯ ಅಂತ. ಈ ಜಾಗ ಬಿಟ್ಟು ಕದ್ಲೋದೇ ಇಲ್ಲ. ರೆಂಬೆ ಕೊಂಬೆ ಹೂವು ಕಾಯಿ ಏನು ಇಲ್ಲ? ಯಾಕ್ರೆ ನಾನೇನ್ ಮರನ ರೆಂಬೆ ಕೊಂಬೆ ಇರೋಕೆ? ಇಲ್ಲ, ಜೀವ ಇದ್ದು ಒಂದೇ ಜಾಗದಲ್ಲಿ ಇದ್ದಿರಲ್ಲ, ಅದಕ್ಕೆ ಗಿಡನೋ ಮರನೋ ಗೊತ್ತಾಗ್ಲಿಲ್ಲ. ರೇ ಯಾರೇ ನೀವು? ನಾವ್ ಯಾರು ಅಂತ ಆಮೇಲೆ ಗೊತ್ತಾಗತ್ತೆ. ಅನ್ಸೂಯ ಅಂತ ಇಲ್ಲಿ ಕೆಲಸ ಮಾಡ್ತಾ ಇದಾರಲ್ಲ, ಅವ್ರೆಲ್ಲಿ? ಆಗ ಮಾಡ್ತಾ ಇದ್ಲು, ಈಗ ಮಾಡ್ತಾ ಇಲ್ಲ. ಈಗೆಲ್ ಮಾಡ್ತಾ ಇದ್ದಾಳೆ? ಯಾರಿಗ್ ಗೊತ್ತು? ಕೆಲ್ಸ ಬಿಟ್ಟೆ ವರ್ಷ ಆಯ್ತು. ಬೇಡಿ ಪೊಲೀಸ್. ನಾ ಏನು ಅರಿದು ಕಂದನಾಗಿದ್ದೆ. ನಿಮ್ ಅನ್ಸೂಯ ನಾ ಏನೋ ಕೆಟ್ಟ ಕೆಲಸ ಮಾಡಿದ್ದೇನೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಅದು ಸಾಲದು ಅಂತ ಈ ಹುಡುಗಿ ಬೇರೆ ನನ್ನ ಎಳ್ಕೊಂಬಂದ್ಯಾಳೆ. ಅನ್ಸೂಯ ನೋಡಿ ಕಂಪ್ಲೇಂಟ್ ನ ವಾಪಸ್ ತಗೊಳಕ್ ಹೇಳ್ಬೇಕು. ಅಲ್ಲಯ್ಯ ಅಷ್ಟವಕ್ರ, ನಾನ್ ಜಾದವ್ ಜೊತೆ ಸ್ನೇಹ ಮಾಡಿದ್ದೆ ದೊಡ್ಡ ತಪ್ಪ. ಯಾವ ಜಾದ್ವಾ? ಎಲ್ಲ ನನ್ನ ಮಗನೇ, ಜಾದವ್ ಯಾರು ಅಂತ ಗೊತ್ತಿಲ್ಲ. ಅನ್ಸೂಯ ಎಲ್ಲಿದ್ದಾಳೆ ಅಂತ ಹೇಳ್ದೆ ಇದ್ರೆ ಈ ಕೈಯಲ್ಲಿರೋ ಬೇಡಿ ನಿನ್ ಕೈಗೆ ಬರುತ್ತೆ. ಹೇಳ್ತೀನಿ. ಅವಳೀಗ ಹುಣಸೂರ್ ಹತ್ರ ಇರೋ ಎವರ್ಗ್ರೀನ್ ಟಿಂಬರ್ ಹ್ಯಾಂಡ್ ಅಲ್ಲಿ ಇದ್ದಾಳೆ. ಹಲೋ, ವೆರಿ ಗುಡ್. ಸರಿಯಾದ ಅಡ್ರೆಸ್. ಬರ್ಬೇಕಾಗಿರೋದೇ ಅಲ್ಲಿಗೆ. ನೀನೇನು ಯೋಚನೆ ಮಾಡ್ಬೇಡ, ಧೈರ್ಯವಾಗಿರು. ಅವರನ್ನ ಎಲ್ಲಿಗೆ ಪಾರ್ಸಲ್ ಮಾಡ್ಬೇಕೋ ಅಲ್ಲಿಗೆ ಮಾಡ್ತೀನಿ. ಓಕೆ? ನಮ್ಮ ಅಣ್ಣ ನನಗೆ ಕಾಂಟ್ರಾಕ್ಟ್ ಕೆಲಸ ಕೊಡಿಸ್ಬಿಟ್ಟು ಕಟ್ಟಾಕ್ಬಿಟ್ಟವನೇ ಕಣೋ. ಈ ಕಾಡು, ಈ ಮೇಡು, ಈ ಮರ, ಈ ಬಳ್ಳಿ, ಈ ಗಿಡ, ಈ ಹಸಿರು ಉಸಿರು, ಅಯ್ಯೋ 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 ಉಕ್ತಾರ ನಿಮ್ಮ ಯೌವನದ ಪ್ರಭಾವ ಗುರುವೇ. ನನ್ನ ಯೌವನನ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರು ನನ್ನ ಮಗ ಅಂದ್ರೆ ನೀನು ಒಬ್ಬನೇ ಕಣೋ. ತೈಮೂರ ಜಿಲೇಬಿ ಬಿಟ್ಟ ನಿಮ್ ಕಣ್ಗೆ ಹೃದಯ ಹಾಡ್ತಾ ಇಲ್ವಲ್ಲ? ಅಯ್ಯೋ ಉಸ್ಸಲ್ಲಿ ಇದ್ದಾಯ್ತಾ? ಹೃದಯದಲ್ಲಿ ಜುಗುರು ಬಂದಿ ಬಾರಿಸ್ತಾ ಇದೆ. ಜೋಡಿ ತಂತಿ ಟೊಯ್ ಟೊಯ್ ಅಂತ ರಾಗ ನುಡಿಸ್ತಾ ಇದೆ. ಆಹಾ, ಕಾಮನ ಬಿಲ್ಲಿನ ತರ ಹೇಗ್ ನಡ್ಕೊಂಡು ಹೋಗ್ತಿದ್ದಾರೆ ನೋಡು. ಅಯ್ಯೋ ಏನಾಯ್ತು? ಚಚ್ಚಿಬಿಡ್ತು. ಏನು? ಮುಳ್ಳು. ಕಾಲಿಗೆ ಚಪ್ಪಲಿ ಹಾಕೊಂಡಿದ್ರಲ್ಲ ಯಜಮಾನ್ರೆ. ಅಯ್ಯೋ ನನ್ನ ಮಗನೇ, ಅಲ್ಲಿ ಅವಳು ಕಾಲಿಗೆ ಚುಚ್ಚಿತು, ಇಲ್ಲಿ ನನ್ನ ಹೃದಯಕ್ಕೆ ಮೀಟಿತು. ಏನ್ ಇಂಟರ್ ಕನೆಕ್ಷನ್? ಇಂದ್ರು ಇಂದ್ರು ನೋಡಿ, ನಾನ್ ಹೇಳಿಲ್ಲ ಕೇಳಿಲ್ಲ ಅನ್ಬೇಡಿ. ಇದು ನಾಡ್ಜೇನಲ್ಲ, ಕಾಡ್ಜೇನು. ಹೆಜ್ಜೇನು ಕಚ್ಚುದ್ರೆ ಉಳಿಯಲ್ಲ. ತೈಮೂರ, ಎಂತದ್ದನ ಜೇನಾಗ್ಲಿ ತಗಂಬರ್ಲ. ನಾನ್ ನೋಡ್ಕತೀನಿ. ನಿಮ್ಮನೆ ಬರ, ಯಾರು ಏನ್ ಮಾಡಕ್ಕಾಗುತ್ತೆ? ಏ ನಿಂಗಿ, ಏ ರಂಗಿ, ಏ ಗಂಗಿ, ಏ ನಿಂಗವ್ವ, ಏ ರಂಗವ್ವ, ಬಾರವ್ವ. ಏನು ಏನು ಅಲ್ಲಿ ನೋಡು, ನಮ್ ಯಜಮಾನ್ರು ಕೈ ತುಂಬಾ ದುಡ್ಡು ಕೊಡ್ತಾರೆ. ಕೇಳ್ಕೊಂಡು ದುಡ್ಡು? ಯಾಕೆ ಸ್ವಾಮಿ ಕೂಗುದ್ರಂತೆ? ನಿನ್ ಯಾಕೆ ಕೂಗಿದೆ ಅಂತ ಅವ್ನು ಹೇಳಲಿಲ್ವಾ? ಮುಟ್ಟಾಳ್ ನನ್ನ ಮಗ. ಹೇಗ್ ಕೇಳಕ್ಕಾಗತ್ತೆ? ನೀವು ಕರೆದ್ರಿ ಅಂತ ಓಡೋಡಿ ಬಂದೆ. ಅಯ್ಯೋ, ನೀನ್ ಬರೀ ಓಡೋಡ್ ಬಂದಿಲ್ಲ, ಮಲತ್ತರ ಓಡ್ ಬಂದಿದ್ದೀಯಾ, ಜಿಂಕೆ ತರ ಚಂಗ್ ಚಂಗ್ ಅಂತ ಬಂದಿದ್ದೀಯಾ, ಕಡಬನ್ ತರ ಬಂದಿದ್ದೀಯಾ. ನಿನ್ನ ಹೆಜ್ಜೆ ನೋಡ್ತಾ ಇದ್ರೆ ಒಂದೊಂದು ಭಂಗಿನೂ ನಾಟ್ಯ ತರ ಕಾಣಿಸ್ತಾ ಇದೀಯಾ. ಇವಳೆ ನನ್ನ ಹೆಸರು ಅದಲ್ಲ. ಗಂಗೆ ಅಲ್ಲ. ಟೊಂಗಿ ಅಲ್ಲ. ಮಂಗಿ
ಅದೇ ನಿನಗೆ ಚೆನ್ನಾಗಿ ಕುಣಿಯೋದಕ್ ಬರುತ್ತಾ? ನನ್ಗೆ ಅದೆಲ್ಲ ಬರಕಿಲ್ಲ. ಒಸಿ ಸುಗ್ಗಿ ಕುಂಟ ಅಂದ್ರೆ ಕುಣಿತೀನಿ. ಓಹೋ, ಈಗ ಸಿನಿಮಾಗಳಲ್ಲೆಲ್ಲ ಹಾಡು ಹೇಳ್ಕೊಂಡು ಪ್ರೀತಿ ಮಾಡ್ತಾರೆ, ಹಾಗೇನೆ ಹಾಡು ಹೇಳ್ಕೊಂಡು ವೈಟಿಂಗ್ ಮಾಡ್ತಾರೆ, ಡಿಚುಮ್ ಡಿಚುಮ್ ಅಂತ. ಹಾಗೇನೆ ನಾನೀಗ ಹಾಡು ಹೇಳ್ಕೊಂಡು ಗಂಗೆ ಚಂದ್ರಕಾಳಿ ಸೀರೆ ಉಟ್ಟು ನಿಂದ್ರುವಲ್ಲಿ ನೆಲದ ಮೇಲೆ ದಂಗಡ ಬಂಗಡ ಎದ್ದು ನೀನು ಹೊಂಟಿಯಲ್ಲ. ಚಂದ್ರಕಾಳಿ ಸೀರೆ ಉಟ್ಟು ನಿಂದ್ರುವಲ್ಲಿ ನೆಲದ ಮೇಲೆ ದಂಗಡ ಬಂಗಡ ಎದ್ದು ನೀನು ಹೊಂಟಿಯಲ್ಲ. ದೂರದಿಂದ ಬಂದಂಥ ಸುಂದರಾಂಗ ಜಾಣ ನೋಟದಲ್ಲೇ ಸೂರೆಗೊಂಡ ಅಂತರಂಗ ಜಾಣ. ದೂರದಿಂದ ಬಂದಂಥ ಸುಂದರಾಂಗ ಜಾಣ ನೋಟದಲ್ಲೇ ನನ್ನ ಚಿತ್ತದಾಗ ಆಗಿ ಹಾದಿದ ಕಲ್ಲ, ಇಂಥ ಹುಡುಗಿ ಮೇಲೆ ಬಿದ್ದಿದಾವ ನಮ್ಮ ಖ್ಯಾಲ. ಸುತ್ತಮುತ್ತ ಯಾರು ಇಲ್ಲ ಹಿಂಗ ಬಿಲ್ಲುಕುಲ್ಲ. ಕಂಗಾರ ಬಾರ ಹುಡುಗಿ ಕಂಗಾಲ. ಲೋ ಅಣ್ಣ, ಇಲ್ಲಿ ಅನ್ಸೂಯ ಅಂತ ಕೆಲಸ ಮಾಡ್ತಾ ಇದಾರಲ್ಲ, ಅವ್ರು ಎಲ್ಲಿದ್ದಾರೆ? ಓ ಅವರ ಹೀಗೆ ಹೋದ್ರೆ ಟಿಂಬರ್ ಯಾರ್ಡ್ ಆಫೀಸ್ ಇದೆ, ಅಲ್ಲಿದ್ದಾರೆ. ಕಾರ್ ಹೋಗಲ್ಲ. ಅನ್ಸೂಯ ಅನ್ನೋರು ಎಲ್ಲಿದ್ದಾರೆ? ಇಲ್ಲಿ ಅನ್ಸೂಯ ಅಂತ ಕೆಲಸ ಮಾಡ್ತಾ ಇದಾರಲ್ಲ, ಅವರೆಲ್ಲಿ? ವೆಲ್ಕಮ್ ಮೈ ಫ್ರೆಂಡ್. ನೀನು ನನ್ನ ನಿಜವಾದ ಬಾಲ್ಯ ಸ್ನೇಹಿತ. ಈ ಸ್ನೇಹಿತನ ನೋಡೋದಕ್ಕೋಸ್ಕರ ಅಷ್ಟು ದೂರದಿಂದ ಬಂದಿದೆಯಲ್ಲ, ಥ್ಯಾಂಕ್ಸ್. ನಾನು ನಿನ್ ಸ್ನೇಹಿತನ? ಚಿಚಿ, ನಿನ್ನ ನನ್ನ ಸ್ನೇಹಿತ ಅಂದ್ಕೊಳ್ಳೋದಕ್ಕೆ ನಂಗೆ ಅವಮಾನ ಆಗುತ್ತೆ. ಜಾಧವ್ ಅಂತ ನನಗೊಬ್ಬ ಬಾಲ್ಯ ಸ್ನೇಹಿತ ಇದ್ದ. ಆದ್ರೆ ನನ್ ಮುಂದೆ ನಿಂತಿರೋ ಈ ಜಾಧವ್ ಒಬ್ಬ ಕಳ್ಳ, ನನ್ನ ಬೈರಿ. ಕಾಲೇಜಲ್ಲಿರೋ ಹುಡುಗರಿಗೆಲ್ಲ ಬ್ರೌನ್ ಶುಗರ್ ಗಾಂಜಾ ಸಪ್ಲೈ ಮಾಡಿ ಅವ್ರ ಬದುಕನ್ನೇ ಹಾಳು ಮಾಡ್ತಾ ಇರೋ ಒಬ್ಬ ದೇಶದ್ರೋಹಿ. ಸರಿಯಾಗಿ ಹೇಳಿದೆ. ಯಾರವರು? ಅವರೇ ನಮ್ ಬಾಸ್. ಇಬ್ಬರು ಖೈದಿಗಳಿಗೆ ಒಂದೇ ಬೇಡಿ ಹಾಕಿ ಕರ್ಕೊಂಡು ಹೋಗೋದನ್ನ ನೋಡಿದ್ದೀನಿ. ಆದ್ರೆ ಕಳ್ಳ ಪೊಲೀಸ್ ಇಬ್ರು ಒಂದೇ ಬೇಡಿ ಹಾಕೊಂಡು ತಿರುಗೋ ನೀವು ಎಂಥ ದೇಶ ಪ್ರೇಮಿಗಳು ಅಂತ ನಂಗೊತ್ತು. ಅದನ್ನ ತೀರ್ಮಾನ ಮಾಡೋದು ನೀನಲ್ಲ, ಸರ್ಕಾರ. ಟಿಂಬರ್ ಯಾರ್ಡ್ನಲ್ಲಿ ಏನ್ ಮಾಡ್ಬೇಕು ಅಂತ ತೀರ್ಮಾನ ಮಾಡೋರು ನಾವು, ನೀವಲ್ಲ. ಯಾದವ್, ಇವ್ರಿಗೆ ತಿಳಿಸು, ಇಲ್ಲಿ ಏನನ್ನು ಅರ್ದು ಪುಡಿ ಮಾಡಲ್ಲ, ಪೀಸ್ ಮಾಡಿ ಪಾರ್ಸಲ್ ಮಾಡ್ತೀವಿ ಅಂತ. ತಿಳಿಸೋದು ಒಂದ್ಸಲ ಯಾಕೆ ಯಜಮಾನ್ರೆ? ಪೀಸ್ ಮಾಡಿ ಪಾರ್ಸಲ್ ಮಾಡೋದು ಹೇಗೆ ಅಂತ ಒಂದ್ಸಲ ತೋರ್ಸು ಅಂತ ಹೇಳ್ಬಿಡಿ. ಹ್ಮ್.
ಅವ್ರು ತಪ್ಪಿಸ್ಕೊಂಡು ಹೊರಟೋದ್ರು. ಜಾಧವ್ ಜಾಧವ್, ಈ ನಮ್ ಜಾಗ ತಿಳ್ಕೊಂಡ್ರ ಪೊಲೀಸ್ನವರು ಇಲ್ಲಿಂದ ತಪ್ಪಿಸ್ಕೊಂಡು ಹೋದ್ರೆ ನಾವು 3 ಜನ ಅಣ್ಣ ತಮ್ಮಂದಿರು ಕಂಬಿ ಇಳಿಸ್ಬೇಕಾಗುತ್ತೆ. ಅವ್ರು ಈ ಕಾಡಿನ ಸರಹದ್ನಿಂದ ತಪ್ಪಿಸ್ಕೊಂಡು ಹೋಗಕ್ ಮುಂಚೆ ಏನಾದ್ರೂ ಮಾಡಿ ಅವ್ರನ್ನ ಹಿಡ್ಕೊಂಡು ಬನ್ನಿ. ಹೋಗಿ. ಏನೋ ನೀವಿಬ್ರು ಗಂಡ ಹೆಂಡ್ರಾಗೋರು ಒಂದಿದ್ದಕ್ಕೆ ಸಹಾಯ ಮಾಡಿದ್ದೀನಿ. ಮಡ್ಗು. ಆ ಚಂಡಾಲ್ರ ಕೈಗೆ ಸಿಕ್ಕಾಕೋಬೇಡಿ. ಅಲ್ಲ, ಕೈಗೆ ಬೇಡಿ ಹಾಕವ್ರಲ್ಲ, ಇನ್ನೆಂತ ನನ್ ಮಕ್ಕಳು. ಏ ದಡಿಯ, ಒಂದ್ ಗಂಡು ಹೆಣ್ಣು ಬೇಡಿ ಹಾಕೊಂಡು ನಿನ್ ಕುಲ್ಮೆಗ್ ಬಂದ್ರಲ್ಲ, ಎಲ್ಲಿ ಹೋದ್ರು? ಬೇಡಿ ಹಾಕೊಂಡು ಗಂಡು ಹೆಣ್ಣು? ಹೌದು. ಇಲ್ವಲ್ಲ ಬುದ್ಧಿ. ಸುಳ್ಳು ಹೇಳ್ತೇನಾ? ನಾನ್ ಯಾಕೆ ಸುಳ್ಳು ಹೇಳಿ? ನೋಡ್ರಿ ಇಲ್ಲಿ. ಸುಳ್ಳು ಹೇಳ್ತೇವ ಮಗನೇ, ಹೇಗ್ ಬಂತು ವಾಚಿಲಿಗೆ? ಅದೇ ಕಾದಿರ ಕಬ್ಬಣ ತಗೊಂಡ್ ಬೋರ್ಡ ಮೇಲೆ ಬರ ಹೇಳ್ಯ, ನನ್ ಮಗ ಬಾಯ್ ಬಿಡ್ತಾನೆ. ಈ ಕಡೆ ಹೋದ್ರು ಬುದ್ಧಿ. ಸುಳ್ಳು ಹೇಳಿದ್ರೆ ಸತ್ವಲ್ಲ ಬುದ್ಧಿ. ನಿಜನಾ? ಓ ಮೈಸೂರ ಸುತ್ತಲೂ ಕೋಟೆಯ ಕೊತ್ತಲು ನೋಡಾಲು ಹೊಂಟವು ರೈತಾರ ಒಕ್ಕಲು. ರಾಗಿ ರೊಟ್ಟಿ ಬುತ್ತಿ ಪುಟ್ಟಿಯಲ್ಲಿ, ಕಟ್ಟಿ ಪುಡಿ ಸೊಂಟ ಪಟ್ಟಿಯಲ್ಲಿ, ಕಸ್ತೂರಿ ಕನ್ನಡದ ಗೀಗಿ ಪದಾನೆ ಹಾಡುಮ, ಮುಂದೆ ಸಾಗುಮ. ಗೀಯ ಗೀಯ ಗಾಗಿಯ ಗೀಯ, ಕಸ್ತೂರಿ ಕನ್ನಡದ ಗೀಗಿ ಪದಾನೆ ಹಾಡುಮ, ಮುಂದೆ ಸಾಗುಮ. ಗೀಯ ಗೀಯ ಗಾಗಿಯ ಗೀಯ. ಬಳಪದ ಬಾಲ್ಯ ಕೈಯಲ್ಲಿ ಆಡು ಬಳೆಗಳು, ಕಳೆದರು ಕೊರೆದರು ಲೋಕವ ಕಳೆದರು, ಬಂದರು ಕಂಡರು ಕಣ್ಣು ಬಾಯಿ ತೆರೆದರು. ಬೇಲೂರ ಸುತ್ತಲೂ ಬಾಲೇರ ಭಂಗಿಯು, ನೋಡಲು ಹೊಂದಿತು ಹೈದಾರ ಬಂಡಿಯು, ರಾಗಿ ಮುದ್ದೆ ಬುತ್ತಿ ಮಡಕೆಯಲ್ಲಿ, ಉಜ್ಜಲ್ ಚಟ್ನಿ ಪುಡಿ ಕುಡಿಕೆಯಲ್ಲಿ, ಕಸ್ತೂರಿ ಕನ್ನಡದ ಗೀಗಿ ಪದಾನೆ ಹಾಡುಮ, ಮುಂದೆ ಸಾಗುಮ. ಗೀಯ ಗೀಯ ಗಾಗಿಯ ಗೀಯ.
ಪರಿಮಳ ಕತ್ತಲೆ ಬೆತ್ತಲೆ ಬಾಳಿದು ಎಂದ ಗೊಮ್ಮಟ ಬದುಕಿನ ಶಾಲೆಗೆ ಗೊಮ್ಮಟ ಒಂದು ಗುಮ್ಮಟ ಬೆಳಗೋಳ ಹತ್ತಲು ಗೊಮ್ಮಾಟ ಬೆತ್ತಲು ನೋಡಲು ಹೊಟ್ಟೆವು ಮಣ್ಣಿನ ಮಕ್ಕಳು ಕಾಯಿ ಕಟ್ಟಿ ಬೆಳ್ಳಿ ತಟ್ಟೆಯಲ್ಲಿ ಮಡಿ ಬಟ್ಟೆ ಕಟ್ಟು ಪೆಟ್ಟೆಯಲ್ಲಿ ಕಸ್ತೂರಿ ಕನ್ನಡದ ಗಿಗಿ ಪದಾನೆ ಹಾಡುಮ ಮುಂದೆ ಸಾಗುಮ ಗೀಯ ಗೀಯ ಗಾಗಿಯ ಗೀಯ ಕಸ್ತೂರಿ ಕನ್ನಡದ ಗಿಗಿ ಪದಾನೆ ಹಾಡುಮ ಮುಂದೆ ಸಾಗುಮ ಗೀಯ ಗೀಯ ಗಾಗಿಯ ಗೀಯ ನಾಡಿಗೂ ನಮ್ಮ ಕಾಡಿಗೂ ತಾಯಿ ಒಬ್ಬಳು ಮರೆಯದೆ ಹಸಿರು ಅಂಗಿಯ ಹೊಲಿಸಿಕೊಡುವಳು ನಮ್ಮನು ನಿಮ್ಮನು ಸಾಕುವ ಗಂಗೆಯಮ್ಮನು ಜಿನುಗುವ ಜಿಗಿಯುವ ಧುಮುಕುವ ಜೀವದಮ್ಮನು ಜೋಗಾದ ಸುತ್ತಲೂ ಸಹ್ಯಾದ್ರಿ ತಪ್ಪಲು ನೋಡಾಲು ಹೊಂಟವು ರೈತಾರ ಒಕ್ಕಲು ಪುಣ್ಯ ಕಪ್ಪಲೆಯ ಗಂಡು ಮೂಟೆಯಲ್ಲಿ ಕುರಳೆ ಕಟ್ಟಿ ಗಾಡಿ ಹೊಟ್ಟೆಯಲ್ಲಿ ಕಸ್ತೂರಿ ಕನ್ನಡದ ಗಿಗಿ ಪದಾನೆ ಹಾಡುಮ ಮುಂದೆ ಸಾಗುಮ ಗೀಯ ಗೀಯ ಗಾಗಿಯ ಗೀಯ ಕಸ್ತೂರಿ ಕನ್ನಡದ ಗಿಗಿ ಪದಾನೆ ಹಾಡುಮ ಮುಂದೆ ಸಾಗುಮ ಗೀಯ ಗೀಯ ಗಾಗಿಯ ಗೀಯ ರಾಜಾರಾಮ್ ಯಾರು ಅಂತಾನು ನೋಡಾಯ್ತು, ಈ ಕೆಲಸ ಅವಂದೇ ಅಂತಾನು ತಿಳ್ಕೊಂಡಾಯ್ತು. ಇನ್ನೇನು? ಅಷ್ಟು ಸಾಲದು. ಅವನನ್ನ ಸಾಕ್ಷಿ ಸಮೇತ ಹಿಡಿದ್ರೇನೆ ನಾವೇನಾದ್ರೂ ಮಾಡೋಕ್ಕಾಗೋದು. ಸರಿ, ನೀನ್ ಹೀಗೆ ಕಾನೂನು ಅಂತ ಜಪ ಮಾಡ್ತಾ ಇದ್ರೆ ಸಾಕ್ಷಿನೂ ಸಿಗಲ್ಲ, ಸಾಬೀತು ಆಗಲ್ಲ. ದುಷ್ಟ ಅಂತ ಗೊತ್ತಾದ್ಮೇಲೆ ರಿವಾಲ್ವರ್ ತಗೊಂಡು ಡಮಾರ್ ಅನ್ಸತ್ತಾನೆ, ಇಲ್ಲ ಅಂದ್ರೆ ಅವನೇ ಬಂದು ನಿನ್ನ ಡಮಾರ್ ಅನ್ನಿಸ್ತಾನೆ. ಏನಾದ್ರೂ ಸರಿ, ಅವನನ್ನ ಅಪರಾಧಿ ಅಂತ ತೀರ್ಮಾನ ಮಾಡ್ಬೇಕಾದ್ರೆ ಸಾಕ್ಷಿ ಬೇಕೇ ಬೇಕು. ಹಾಗಾದ್ರೆ ಒಂದ್ ಕೆಲಸ ಮಾಡೋಣ, ನಾವೇ ಒಂದ್ ಡ್ರಗ್ ಪ್ಯಾಕೆಟ್ ನ ಅವ್ನ ಮನೇಲಿಟ್ಟು ಏನನ್ ಮಗನೇ ಮಾರ್ತಾ ಇದ್ದಾನೆ ಅಂತ ಹೇಳಿ ಬೇಡ ಕಣ. ಅದೆಲ್ಲ ನಡೆಯೋದಿಲ್ಲ. ಅವನು ಎಷ್ಟು ಮುಖ್ಯನೋ ಅವ್ನ್ ಡ್ರಗ್ಸ್ ನ ಸ್ಟಾಕ್ ಮಾಡಿರೋ ಜಾಗನೂ ಅಷ್ಟೇ ಮುಖ್ಯ. ಮಾಲ್ ಸಮೇತ ಕಳ್ಳನ ಹಿಡಿದ್ರೇನೆ ನಮ್ ಗುರಿ ಸಾಧಿಸೋಕಾಗೋದು. ಹಣ್ಣು ಬೇಕಿತ್ತ ಸರ್? ನನ್ಗ್ಯಾಕ ಹಣ್ಣು? ನಿನ್ನ ಹಣ್ಣನ್ ಮಾಡ್ಬೇಕು ಅಂತ ಬಂದಿದ್ದೀನಿ. ಯಾಕ್ರಿ ಹಗುರವಾಗಿ ಮಾತಾಡ್ತೀರಾ? ನಾನು ಯಾರು ಅಂತ ಗೊತ್ತು ತಾನೆ? ನೀನ್ ಗೊತ್ತಿಲ್ವಾ? ನಿನ್ನಿಂದ ಕೆಲವು ವಿಷಯಗಳನ್ನ ಗೊತ್ತು ಮಾಡ್ಕೋಬೇಕು ಅಂತಾನೆ ಬಂದಿರೋದು. ಸೂರ್ಯ, ಅವನ ಹತ್ರ ಏನ್ ಮಾತು? ಬಂದಿರೋ ಕೆಲ್ಸ ಮಾಡು. ರೇ ರೇ ಅಂಗಡಿ ಎಲ್ಲ ಹಾಳು ಮಾಡ್ತಿದ್ದೀರಲ್ರಿ? ರೇ ಸ್ವಾಮಿ, ನಿಮ್ ಕಾನೂನು ಏನಿದೆ ಅದ್ ಮಾಡಿ. ಏಯ್, ನಿಂತ್ಕೊಳ್ಳೋ. ಸುಮ್ನೆ ಏಟ್ ತಿಂದು ಸಾಯ್ಬೇಡ. ನಿನಗೆ ಯಾರು ಡ್ರಗ್ ಸಪ್ಲೈ ಮಾಡ್ತಾರೆ ಅಂತ ನಿಜ ಬಗಳ? ಗೊತ್ತಿಲ್ಲ, ನನಗ್ ಗೊತ್ತಿಲ್ಲ. ಗೊತ್ತಿಲ್ಲ? ನೋಡು, ನೀನ್ ನಿಜ ಹೇಳ್ತಾ ಇದ್ರೆ ನಿನಗೆ ಏರೋಪ್ಲೇನ್ ಹತ್ತಿಸ್ಬೇಕಾಗುತ್ತೆ. ನನಗ್ ಗೊತ್ತಿಲ್ಲ. ಇಲ್ಲ ಅಂದ್ರೆ ಟಿಂಬರ್ವಾಡಿಗೆ ಬಂದಿದೆ. ಬಿಡು ಅವ್ನ. ಸೂರ್ಯ, ಬಿಡು ಅವ್ನ. ರಾಜಾರಾಮ್ ಅವನೆಲ್ಲಿರ್ತಾನೆ? ಅವನು ಪರವಾಗಿಲ್ವೇ, ಇದು ಭಾರಿ ಹೋಟೆಲ್. ಇದು ತುಂಬಾ ಡೀಸೆಂಟ್ ಹೋಟೆಲ್. ಸರಿ, ಹಾಗಾದ್ರೆ ಬೇರೆ ಹೋಟೆಲ್ಗೆ ಹೋಗೋಣ. ನಾವು ತಿಂಡಿ ತಿನ್ನೋಕಲ್ಲ ಬಂದಿರೋದು. ಇಂದ್ರಾ, ನೀ ಇನ್ಸ್ಪೆಕ್ಟರ್. ಸಾರಿ, ಮರ್ತ್ಬಿಟ್ಟೆ. ಇನ್ಸ್ಪೆಕ್ಟ್ರೆ, ನೀವ್ ಈ ಡ್ರೆಸ್ ಅಲ್ಲಿ ನುಗ್ಗಿದ್ರೆ ರಾಜಾರಾಮನ್ ಹುಷಾರಾಗ್ಬಿಡ್ತಾನೆ.
ಅದಕ್ಕೆ ನೀವು ಮರೆಯಲ್ಲಿ ನಿಂತ್ಕೊಂಡು ನನ್ನ ಮುಂದಕ್ಕೆ ಬಿಡಿ, ಆಗ ನನ್ನ ಕೈ ಚಳ್ಕೊಂಡು ನೋಡಿ. ಸರಿ ಹೋಗು. ಹಾಗೆ ಹೋಗು ಅಂದ್ರೆ ರಿವಾಲ್ವರ್ ಕೊಡಿ. ನಿನ್ ಕೈಗ ಏನು ಮಾಡೋದಿಲ್ಲ, ಸುಮ್ನೆ ಹೆದರ್ಸೋದಕ್ಕೆ. ಕೈಯಲ್ಲಿ ರಿವಾಲ್ವರ್ ಇದೆ ಅಂತ ಕಾನೂನ ಕೈಗೆ ತಗೊಂಡ್ರೆ? ಖಂಡಿತ ಹಾಗೆಲ್ಲ ಮಾಡೋದಿಲ್ಲ. ನಿಮ್ ಕಾನೂನ್ನ ನಿಮ್ ಕೈಯಲ್ಲೇ ಇಟ್ಟು ಒಳಗಡೆ ಹೋಗ್ತೀನಿ. ರಿವಾಲ್ವರ್ ಕೊಡಿ ಪ್ಲೀಸ್. ನಿನ್ ಹೆಸರೇನು? ನನ್ನ ಹೆಸರ ಪಾಪಾರಾವ್. ಯಾಕೆ? ಮಿಸ್ಟರ್ ಪಾಪಾರಾವ್, ನಿನ್ ಪಾಪದ ಕೂಡ ತುಂಬ್ತಾ ಬಂದಿದೆ. ಕೊನೆ ಸರಿ ಆದ್ರೂ ಒಂದ್ ಪುಣ್ಯ ಕೆಲಸ ಮಾಡಿದ್ರೆ ಉಳ್ಕೋತೀಯ, ಇಲ್ಲ ಅಂದ್ರೆ ಸತ್ತೋಗ್ತೀಯ. ಏಯ್, ಯಾವನು ನೀನು? ಏಯ್, ಮರ್ಯಾದೆ. ಇದು ನಿಜವಾದ ರಿವಾಲ್ವರ್, ನಿಜವಾದ ಬುಲೆಟ್ಗಳಿವೆ. ಟ್ರಿಗರ್ ಹೇಳಿದ್ರೆ ನಿಜವಾಗ್ಲೂ ಸತ್ತೋಗ್ತೀಯ. ರಾಜಾರಾಮ್ ಎಲ್ಲಿದ್ದಾನೆ ಹೇಳು. ಹೇಳ್ತೀನಿ, ಮೇಲವ್ರು ಚೇಂಬರ್ ಅಲ್ಲಿ ಇದ್ದಾರೆ. ಕರ್ಸು. ನಾನ್ ಬಂದಿದ್ದೀನಿ ಅಂತ ಹೇಳಿ ಇಲ್ಲಿಗೆ ಕರ್ಸು. ಯಾರು ಬಂದಿದ್ದಾರೆ ಅಂತ ಹೇಳಿ? ಇನ್ಸ್ಪೆಕ್ಟರ್ ಸೂರ್ಯ ಅಂತ ಹೇಳು. ಅವರೇ ಬಂದ್ರು. ರಾಸ್ಕಲ್, ನೀನೇನಾ ಇನ್ಸ್ಪೆಕ್ಟರ್ ಸೂರ್ಯ? ಓ, ನೀನೇನಾ ರಾಜಾರಾಮ್? ಟಿಂಬರ್ ಯಾರ್ಡಲ್ಲಿದ್ರೆ ಅಪಾಯ ಅಂತ ಇಲ್ಲಿ ತಪ್ಪಿಸ್ಕೊಂಡ್ ಬಂದಿದ್ಯಾ? ಸೂರ್ಯನ್ಗೆ ಹ್ಯಾಕ್ ಗ್ರಹಣ ಇಡಿಸ್ಬೇಕು ಅಂತ ನಂಗೆ ಗೊತ್ತು. ಇನ್ಸ್ಪೆಕ್ಟರ್, ನಿಮ್ ಕಾನೂನ್ನ ನೀವೇ ಕೈಗೆ ತಗೊಳ್ಳಿ. ಮಿಸ್ಟರ್ ರಾಜಾರಾಮ್, ಒಬ್ಬ ಸಾಧಾರಣ ಪೊಲೀಸ್ ಇನ್ಸ್ಪೆಕ್ಟರ್ ಅವನ ಕೈಗೆ ಬೇಡಿ ಹಾಕದ್ಲ? ಇಂದ್ರಜಿತ್ ಮಲಗಿರೋ ಹುಲಿ ನೆಬ್ಬಿಸ್ಬಿಟ್ಲು ಕಣೋ. ನಮಸ್ಕಾರ ಕಮಿಷನರ್ ಸಾಹೇಬರಿಗೆ. ನಮಸ್ಕಾರ. ಬನ್ನಿ ಬನ್ನಿ, ನೋಡಿ ತುಂಬಾ ದಿವಸ ಆಯ್ತು. ದಿನನಿತ್ಯ ಪೊಲೀಸ್ನವ್ರ ಕಣ್ಣಿಗೆ ಬೀಳೋಕೆ ನಾನೇನ್ ಪೆರೋಲ್ ಮೇಲೆ ರೊಕ್ಕ ಇದ್ದೀನ? ಸ್ವತಂತ್ರ ಭಾರತದ ಸ್ವತಂತ್ರ ಪ್ರಜೆ ನಾನು. ಅಲ್ಲ ಅಂತ ನಾನು ಹೇಳಿಲ್ಲ. ಇಲ್ಲೂ ಕಾಣ್ಲಿಲ್ಲ, ಗಾಲ್ಫ್ ಗ್ರೌಂಡ್ ಅಲ್ಲೂ ಕಾಣ್ಲಿಲ್ವಲ್ಲ, ಅದಕ್ಕೆ ಕೇಳಿದೆ. ಹಾ, ಚೆನ್ನಾಗಿದ್ದೀರಿ ತಾನೆ? ಚೆನ್ನಾಗಿಲ್ಲ, ಚೆನ್ನಾಗಿಲ್ಲ. ನಾನು ಚೆನ್ನಾಗಿಲ್ಲ, ಈ ದೇಶನೂ ಚೆನ್ನಾಗಿಲ್ಲ. ನಿಮ್ ಡಿಪಾರ್ಟ್ಮೆಂಟ್ ಅಂತೂ ಸುತರಾಮ್ ಚೆನ್ನಾಗಿಲ್ಲ. ಯಾಕ? ನನ್ ತಮ್ಮನ ಅರೆಸ್ಟ್ ಮಾಡಿದಿರಲ್ಲ, ಅದಕ್ಕೆ. ಅದಕ್ಕೆ ಕಾರಣ ಏನು ಅಂತ ತಮಗೂ ಗೊತ್ತಿರಬೇಕು. ನಮ್ಮ ಡಿಪಾರ್ಟ್ಮೆಂಟ್ ನ ನಿಂದಿಸೋಕ್ ಮುಂಚೆ ಅವನೇನ್ ತಪ್ಪು ಮಾಡಿದಾನೆ ಅಂತ ಅದನ್ನ ವಿಚಾರಿಸಿ. ಈ ಜಗತ್ನಲ್ಲಿ ತಪ್ಪು ಮಾಡಿದವನು ಯಾವನ್ರಿ ಇರಾನೆ? ಬಿಹೈಂಡ್ ಎವ್ರಿ ಫಾರ್ಚೂನ್ ದೇರ್ ಇಸ್ ಎ ಕ್ರೈಮ್ ಅಂತ ಕೇಳಿಲ್ಲ? ಈ ದೇಶಕ್ಕೆ ಆಳೋರ್ ಬೇಕು, ಆಳೋರ್ಗೆ ಚುನಾವಣೆ ಬೇಕು. ಚುನಾವಣೆಗೆ ಹಣ ಎಲ್ಲಿಂದ ಬರುತ್ತೆ ಗೊತ್ತಾ? ಹೋಗ್ಲಿ, ಬಂದ ಹಣನ ಹ್ಯಾಕ್ ಖರ್ಚು ಮಾಡೋದು ಅಂತ ಗೊತ್ತಾ? ಎಷ್ಟು ದಿವಸ ಅಂತ ಹೀಗೆ ಒಳ್ಳೆಯವರಾಗೇ ಇರ್ತೀರಿ? ಎಷ್ಟು ದಿವಸ ಈ ಸ್ಥಾನ ಹೀಗೆ ಉಳಿಸ್ಕೋತೀರಿ? ನಾನು ನೋಡ್ತೇನೆ. ಮಿಸ್ಟರ್ ಕೋದಂಡರಾಮ್, ನಾನು ಸಿಂಹ. ಸಿಂಹ ಉಪವಾಸ ಸತ್ರು ಮಣ್ಣು ತಿನ್ನೋಲ್ಲ, ಎಂಜಲನ್ನಕ್ಕೆ ಬಾಲ ಆಡಿಸೋಲ್ಲ. ಕಾನೂನಿನ ಪ್ರಕಾರ ನಾನು ಆಕ್ಷನ್ ತಗೋತೀನಿ. ಗುಡ್, ವೆರಿ ಗುಡ್. ಅಗತ್ಯವಾಗಿ ಮಾಡಿ. ಆದ್ರೆ ಒಂದು ವಿಷಯ ಜ್ಞಾಪಕದಲ್ಲಿರ್ಲಿ, ಯಾರು ಮಾಡದೇ ಇರುವಂತಹ ತಪ್ಪನ್ನು ನನ್ನ ತಮ್ಮ ಮಾಡಿಲ್ಲ. ಒಂದ್ ವೇಳೆ ಹಾಗೆ ಮಾಡಿದ್ರು ಸಾಕ್ಷಿಗಳು ನಿಮ್ ಕೈಗೆ ಸಿಗೋ ಹಾಗೆ ಇಡುವಂತ ಮೂರ್ಖ ಅಲ್ಲ, ಮುಠಾಳಂತೂ ಅಲ್ವೇ ಅಲ್ಲ. ಅಲ್ಲ ರೀ, ಕೊಲೆ ಮಾಡೋಕ್ ಸಿದ್ಧವಾಗಿರೋ ಖೈದಿನ ಜೊತೆಲಿ ಇಟ್ಕೊಂಡು ಆಟ ಆಡ್ತಿದ್ದೀರಾ? ಇದು ನಿಮ್ ಡಿಪಾರ್ಟ್ಮೆಂಟ್ ಘನತೆ ಏನ್ರಿ? ಒಳ್ಳೆ ಮಾತನಲ್ಲಿ ಕೇಸನ್ನು ಕೈ ಬಿಟ್ರೋ ಸಮ, ಇಲ್ಲದೆ ಹೋದ್ರೆ ನಾನು ಏನ್ ಮಾಡೋಕ್ಕೂ ಸಿದ್ಧ. ಅಣ್ಣ, ನಮ್ದೇ ವಿಕ್ಟ್ರಿ. ನಮ್ ಲಾಯರ್ ಹಾಕಿದ ಪಾಯಿಂಟ್ಸ್ಗೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ತರ್ತರ ಅಂತ ನಡಗ್ಬಿಟ್ಟ. ಸದ್ಯ ಯಾರು ನಡಗಲಿ ಬಿಡ್ಲಿ, ನೀನಂತೂ ಕ್ಷೇಮವಾಗಿ ಬಂದಿಯಲ್ಲ, ಅಷ್ಟ್ ಸಾಕು. ಹಾಗಂತ ಸುಮ್ನೆ ಇದ್ರೆ ನಮ್ಮನೆ ಮುಳುಗೋಗುತ್ತೆ ಅಷ್ಟೇ. ಅಣ್ಣ, ಯಾರಾದ್ರೂ ನಮ್ಮವ್ರನ್ನ ಬಿಟ್ಟು ಆ ಇನ್ಸ್ಪೆಕ್ಟರ್ ಇಂದ್ರನ್ನ ಇಲ್ಲ ಅನ್ನಿಸ್ಬಿಡ್ಬೇಕು. ಈ ಇಡಿಯಟ್ ಮುಟ್ಟಾಳ ಕಣೋ ನೀನು. ಇಂಥ ಚಿಲ್ಡ್ರೆ ವಿಷಯಕ್ಕೆ ಎಲ್ಲ ಕೊಲೆವರೆಗೂ ಯೋಚನೆ ಮಾಡೋಕ್ಕಾಗತ್ತೇನಾ? ಸ್ವಲ್ಪ ಬಿಸಿ ಮುಟ್ಟಿಸಿದ್ರೆ ಸಾಕು. ಹಾ, ಯಾವಾಗ ಬಿಸಿ ಮುಟ್ಸೋದು? ಆಗತ್ತೆ. ಈಗಾಗ್ಲೇ ಡೇಂಜರ್ ಲೈಟು ಸ್ವಿಚ್ ಆನ್ ಆಗಿದೆ. ಸೂರ್ಯ, ಸಮಾಜ ದ್ರೋಹಿಗಳನ್ನ ಸದೆ ಬಡಿಯೋದ್ರಲ್ಲಿ ನಿನಗಿರೋ ಉತ್ಸಾಹ ನೋಡಿದ್ರೆ ನನಗೆ ತುಂಬಾ ಸಂತೋಷ ಆಗತ್ತೆ. ನನ್ನ ಮಗಳ ಕೆಲಸದಲ್ಲಿ ನೀನ್ ಮಾಡ್ತಾರೋ ಸಹಾಯ ಕೇಳಿ
ನಾನು ಹೆಮ್ಮೆ ಪಟ್ಟೆ. ಐ ಆಮ್ ಪ್ರೌಡ್ ಆಫ್ ಯು. ಹಾಗಾದ್ರೆ ನಿಮ್ ಮಗಳಿಗೆ ರೆಕಮೆಂಡ್ ಮಾಡಿ ಅವ್ರ ಡಿಪಾರ್ಟ್ಮೆಂಟ್ ನನ್ಗೊಂದು ಕೆಲಸ ಕೊಡ್ಸಿ. ಕೆಲಸನ ನಿನಗ ಕೊಡ್ಸಿದ್ರೆ ಏನ್ ಮಾಡ್ತಿ? ಈ ನಿಮ್ ಮುದ್ದು ಮಗಳ ಹಾಗೆ ಸಾಕ್ಷಿ ಗೀಕ್ಷಿ ಕೇಳ್ದೆ ಒಂದೇ ಸರಿ ಎಲ್ಲಾ ದ್ರೋಹಿಗಳನ್ನ ಸಫಾ ಮಾಡ್ಬಿಡ್ತೀನಿ. ಯಾಕೆ ನಗ್ತೀಯಾ? ನಗದೆ ಇನ್ನೇನ್ ಮಾಡ್ಲಿ ಹೇಳು. ಮತ್ತೆ ಯಾರನ್ನ ಯಾರ್ ಬೇಕಾದ್ರೂ ಕೊಲ್ಲಬಹುದು ಅಂತ ಆದ್ರೆ ಅದು ಗೂಂಡಾ ರಾಜ್ಯ ಆಗ ಹೋಗುತ್ತೆ. ಈಗಾಗಿರೋದೇನು ರಾಮರಾಜ್ಯನ? ಒಬ್ಬ ವ್ಯಕ್ತಿ ದೇಶದ್ರೋಹಿ ಆದ್ರೇನು, ಕೊಲೆಗಾರನಾದ್ರೇನು ನಾವು ಕೊಲ್ಲ ಹಾಗೂ ಇಲ್ಲ, ನೀವು ಒಳಗಡೆಗೂ ಹಾಕೋದಿಲ್ಲ. ಸರಿಯಾದ ಸಾಕ್ಷಿ ಇಲ್ದೆ ಹೋದ್ರೆ ಯಾರನ್ನು ಯಾರು ಏನು ಮಾಡೋಕ್ಕಾಗಲ್ಲ. ನೀವು ಸಾಕ್ಷಿ ಹುಡ್ಕೋದ್ರೊಳಗೆ ಒಂದ್ ಯುಗನೇ ಮುಗ್ದೋಗಿರುತ್ತೆ. ಅರೆ ಯಾಕೆ ಎದ್ಬಿಟ್ಟೆ? ಇನ್ ಸ್ವಲ್ಪ ಊಟ ಮಾಡು. ನಿಮ್ಗಳ ಮಾತು ಕೇಳಿ ಹೊಟ್ಟೆ ತುಂಬ ಹೋಯ್ತು. ಬದುಕೆ ದಿನವೂ ಬರಿ ಶೋಧನೆ, ಹುಡುಕಿ ತೆಗೆಬ ಕಡು ಯೋಚನೆ. ವೇದನೆ ಎದೆಯ ಒಳಗೆ ಇದೆ ವೇದನೆ, ಗುರಿಯ ತಲುಪೋ ಯಮಯಾತನೆ. ವಿಕಟ ಕಾಲನ ಮಾರ್ದನಿ ಮನದಲ್ಲಿ ಹಗೆಯ ರಾಕ್ಷಸ ತಾಂಡವ ತಲೆಯಲ್ಲಿ ಮೆರೆಯುವ ಶೋಧನೆ. ಬದುಕೆ ದಿನವೂ ಬರಿ ಶೋಧನೆ, ಹುಡುಕಿ ತೆಗಬ ಕಡು ಯೋಚನೆ. ವೇದನೆ ಎದೆಯ ಒಳಗೆ ಇದೆ ವೇದನೆ, ಗುರಿಯ ತಲುಪೋ ಯಮಯಾತನೆ. ಪರದೇಶವಲ್ಲ ರಣಭೂಮಿಯಲ್ಲ ಸ್ತ್ರೀಗೇಕೆ ಚಿಂತೆ ಇಲ್ಲಿ, ಸಹಧರ್ಮದಲ್ಲಿ ಪರತಂತ್ರವಿಲ್ಲ ಸ್ತ್ರೀಗೇಕೆ ಭಯವು ಇಲ್ಲಿ. ಮಹಾದೇವಿ ಹೆಣ್ಣು ಭೂದೇವಿ ಹೆಣ್ಣು ಎನ್ನುತ್ತಿರುವ ನಾಡಿನಲ್ಲಿ, ದಿನಮಾನ ಹರಣ ದಿನ ಪ್ರಾಣ ಹರಣ ಹಗಲಲ್ಲೇ ಹೆಣ್ಣಿಗಿಲ್ಲಿ. ವೈರೇ ಇಲ್ಲ ಹೊರಗೆ ಇರುವ ನಮ್ಮ ಒಳಗೆ, ಹೆಣ್ಣು ನೊಂದ ನೆರವು ಎಂದು ಕೊಡದು ಹಲವು. ವಿಕಟ ಕಾಲನ ಮಾರ್ದನಿ ಮನದಲ್ಲಿ ಹಗೆಯ ರಾಕ್ಷಸ ತಾಂಡವ ತಲೆಯಲ್ಲಿ ಮೆರೆಯುವ ಶೋಧನೆ. ಬದುಕೆ ದಿನವೂ ಬರಿ ಶೋಧನೆ, ಹುಡುಕಿ ತೆಗೆಬ ಕಡು ಯೋಚನೆ. ವೇದನೆ ಎದೆಯ ಒಳಗೆ ಇದೆ ವೇದನೆ, ಗುರಿಯ ತಲುಪೋ ಯಮಯಾತನೆ. ತುಳಿಬವನು ಧನಿಕ ಬದುಕಿಲ್ಲಿ ಶವದ ರೀತಿ, ಬಡತನದ ರೇಖೆ ದಾಟಿದರೆ ಜೋಕೆ ಎನ್ನುವುದೇ ಇಲ್ಲಿ ನೀತಿ. ವರದಕ್ಷಿಣೆಗಳ ವಧುಭಕ್ಷಣೆಗಳ ಸ್ತ್ರೀ ಹತ್ಯಾಕಾಂಡದಲ್ಲಿ, ಹಗಲಿರುಳು ದುಡಿವ ಬೆವರಿಡಿಸಿ ತರುವ ಹಣಕ್ಕಿಲ್ಲಿ ಬೆಲೆಯು ಎಲ್ಲಿ.
ತೊರೆದೆ ನನ್ನ ಸಹನೆ ಮರೆತೆ ಇನ್ನು ಕರುಣೆ ಒಂದೇ ಸುಳಿವು ಬೇಕು ತೊರೆದು ಸಿಡಿಯಬೇಕು ವಿಕಟ ಕಾಲನ ಮಾರ್ದನಿ ಮನದಲ್ಲಿ ಹಗೆಯ ರಾಕ್ಷಸ ತಾಂಡವ ತಲೆಯಲ್ಲಿ ಮೆರೆಯುವ ಶೋಧನೆ ಬದುಕೇ ದಿನವೂ ಪರಿಶೋಧನೆ ಹುಡುಕಿ ತೆಗೆವ ಕಡು ಯೋಚನೆ ವೇದನೆ ಎದೆಯ ಒಳಗೆ ಇದೆ ವೇದನೆ ಗುರಿಯ ತಲುಪೋ ಯಮಯಾತನೆ ವಿಕಟ ಕಾಲನ ಮಾರ್ದನಿ ಮನದಲ್ಲಿ ಹಗೆಯ ರಾಕ್ಷಸ ತಾಂಡವ ತಲೆಯಲ್ಲಿ ಮೆರೆಯುವ ಸೂರ್ಯ, ಸೂರ್ಯ, ಈ ಹೊತ್ನಲ್ಲಿ ಯಾಕೆಲ್ಲಿಗೆ ಬಂದೆ? ನನ್ನ ತಂಗಿ ನೋಡ್ಬೇಕು ಅನಿಸ್ತು. ತಂಗಿನ? ಅಣ್ಣ ಅಣ್ಣ ಅಂತಿದ್ದವಳು ಅನ್ಯಾಯ ತುತ್ತಿ ಸಿಕ್ಕಿ ಅಣ್ಣನ್ನೇ ಮರೆತುಬಿಟ್ಟು ಶಾಶ್ವತ ಮಲ್ಕೊಬಿಟ್ಟಿದ್ದಾಳೆ. ಸೂರ್ಯ, ನಿನ್ನ ಮನಸ್ಸಿನಲ್ಲೊಂದು ಇಂಥ ದುರಂತದ ಕತೆ ಅಡಗಿದೆ ಅಂತ ನಾನ್ ತಿಳ್ಕೊಂಡಿರ್ಲಿಲ್ಲ. ದುಃಖನ ಸಂಕಟನ ಎದೆಯಲ್ಲಿ ಅದ್ಮಿಟ್ಕೊಂಡ್ರೇನೆ ನೋವು ಹೆಚ್ಚಾಗೋದು. ಮನಸ್ ಬಿಚ್ಚಿ ಮಾತಾಡ್ಬಿಡು, ಆಗ ಹಗರ ಆಗತ್ತೆ. ಸಂತೋಷನ ಹಂಚ್ಕೋಬಹುದು, ನೋವು ಕಷ್ಟ ನಮ್ಮಲ್ಲೇ ಇರಬೇಕು. ಅದೆಷ್ಟು ದಿನ? ಈಗ ನಾನಿದ್ದೀನಿ, ನನ್ನ ಹತ್ರ ಧಾರಾಳವಾಗಿ ಹೇಳು. ಹೇಳು ಸೂರ್ಯ, ಹೇಳು. ಚಿಕ್ಕ ವಯಸ್ಸಿನಲ್ಲೇ ಅಪ್ಪ ಅಮ್ಮನ್ ಕಳ್ಕೊಂಡು ತಬ್ಲಿಗಳಾಗ್ಬಿಟ್ವಿ. ನಮ್ಮವರೆಲ್ಲ ನಮ್ಮನ್ನು ದೂರ ತಳ್ಬಿಟ್ರು. ಒಬ್ಬ ತೂಟಕ್ಕೂ ಕಷ್ಟ ಆಗಿ ಶಾಲೆ ಬಿಟ್ಟೆ. ಇದ್ದ ಹಳ್ಳಿನೂ ಬಿಟ್ಟು ಗಂಗನ್ ಕರ್ಕೊಂಡು ಪಟ್ನಕ್ಕೆ ಸೇರ್ಬಿಟ್ಟೆ. ನನಗೆ ಅವಳು, ಅವಳಿಗೆ ನಾನು, ಬೇರೆ ಯಾರೂ ಇಲ್ಲ. ಯಾವಾಗ್ಲೂ ನನ್ನ ಕಣ್ಣಿಗೆ ಚಿಕ್ಕ ಮಗು ತರನೇ ಕಾಣಿಸ್ತಾ ಇದ್ಲು. ಅವಳನ್ನ ದೊಡ್ಡ ಡಾಕ್ಟರ್ ಮಾಡಬೇಕು ಅಂತ ನಾನು ಕೂಲಿ ಮಾಡಿದೆ, ಗಾಡಿ ಎಳ್ದೆ, ಕಷ್ಟಪಟ್ಟೆ. ಅದರಲ್ಲಿ ಪಡ್ತಿದ್ದ ಕಷ್ಟ ಎಲ್ಲ ತುಂಬಾ ಆನಂದವಾಗಿಯೇ ಇತ್ತು. ಒಂದು ದಿನ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದೆ. ಏನ್ ಅಡ್ಗೆನೋ ಹಂಸ. ನಿಮ್ ಹೆಸರೇನ್ರಿ? ಶ್ರೀದೇವಿ ಕಣ. ಮಾಧುರಿ ದೀಕ್ಷಿತ್ ಕಣ. ಜಯಪ್ರದ ಕಣೋ. ಅದ್ಯಾವ್ದು ಅಲ್ಲ ಅಂದ್ರೆ ಸುಂದ್ರಿನೇ ಇರ್ಬೇಕು. ಹಾಗಾದ್ರೆ ನಾನು ಸುಂದರ ಕಣ. ನಾನು ಸುಂದರನೇನೋ. ನಾನು ಸುಂದರ ಕಣೋ. ಸುಂದರಿ, ಗಂಗಾ, ನೀನಾ?
ಅಯ್ಯೋ ನಾನ್ ಹಿಡಿಬೇಕಮ್ಮ, ಬೆಳಗ್ಗೆಯಿಂದ ನಾನು ನೀರ ಹಿಡಿದಿಲ್ಲ. ಆ ಅವ್ರ ಅಣ್ಣ ಬಂದ. ಕುಮಾರ್, ಏನ್ ನೋಡ್ತಾ ಇದ್ದೀರಾ? ನಿನ್ ಕೈ ನೋಡ್ತಾ ಇದ್ದೆ. ಕೈಯಲ್ಲೇನಿದೆ? ನಿನ್ ಲಗ್ನ ಯಾವಾಗ ಆಗುತ್ತೆ ಅಂತ ನೋಡ್ತಾ ಇದ್ದೀನಿ. ಬಿಡಿ ನೀವು, ಬಿಡಿ ಕುಮಾರ್. ಅಯ್ಯೋ ಬಿಡಿ ಕುಮಾರ್. ಗಂಗಾ, ಬಿಡು. ನಾನ್ ಮಾತ್ರ ಇವತ್ತಿನ ಬಿಡೋದಿಲ್ಲ. ಪ್ಲೀಸ್ ಬಿಟ್ಬಿಡು. ಹಠ ಮಾಡ್ಬೇಡ. ಬಿಡು. ಯಾರು ನೋಡಲ್ಲ, ಬಾ ಸುಮ್ಮನೆ. ಬಿಡು ಪ್ಲೀಸ್. ಬಾ. ನಿಂದ ಯಾವಾಗಲೂ ಹಠ ಜಾಸ್ತಿ. ಬಾ ಅಂದ್ರೆ ಬೇಡ ಪ್ಲೀಸ್. ಬಾ. ಬಿಡು. ಅಣ್ಣ ಅಣ್ಣ, ಅಯ್ಯೋ ಅವ್ರನ್ನ ಹೊಡಿಬೇಡ ಅಣ್ಣ. ಅಣ್ಣ ನಾನು ಅವ್ರನ್ನ ಲವ್ ಮಾಡ್ತಾ ಇದ್ದೀನಣ್ಣ. ನಿನಗೆ ಆ ಹುಡುಗನ ಜೊತೆ ಮದುವೆ ಆಗ್ಬೇಕು ತಾನೆ? ಸೂರ್ಯ ಅಂತ ಹೆಸರಿಟ್ಕೊಂಡು ಅವನಂಗೆ ರವರವ ಅಂತ ಉರಿತಿಯಲ್ಲಪ್ಪ. ಓಹೋ, ನೀನು ಪರವಾಗಿಲ್ಲ ಕಣಯ್ಯ. ನನ್ ಮಗ ಪ್ರೀತಿ ಮಾಡಿದ್ರೆ ಅದಕ್ಕೆ ನಾನ ಹೊಣೆ. ಪ್ರೀತಿ ಸುಮ್ಮನೆ ಆಗಕ್ಕಿಲ್ಲಪ್ಪ. ಇಬ್ರು ಕಣ್ಣು ಕಣ್ಣು ಮೀಟ್ಬೇಕು, ಕೈ ಕೈ ಮಿಲಾಯಿಸ್ಬೇಕು. ನನಗೂ ಅನುಭವ ಇದೆ. ನಾನಿಲ್ಲೀಗ ನಿಮ್ಮ ಅನುಭವದ ಹರಿಕತೆ ಕೇಳೋಕ್ ಬಂದಿಲ್ಲ. ಈ ಒಗಟಿನ ವರ್ಷ ಎಲ್ಲ ಬಿಟ್ಟು ಸರಿಯಾಗಿ ಹೇಳಿ. ಅವರಿಬ್ರು ಮೆಚ್ಕೊಂಡಿದ್ದಾರೆ, ಅವರಿಬ್ರು ಮದ್ವೆ ಆಗ್ಬೇಕು ಅಷ್ಟೇ. ಏನಯ್ಯ, ಕೆಲವರು ಮಾತನ್ನ ಕಡ್ಡಿ ತುಂಡಾದ ಮಾತಾಡ್ತಾರೆ, ಆದ್ರೆ ನೀನು ಮಾತನ್ನ ಸೌದೆ ಸೀಳ್ತಾ ಇದೆಯಲ್ಲ. ಬರೀ ಮಾತಷ್ಟೇ ಅಲ್ಲ, ನನ್ ತಂಗಿ ಸುಖಕ್ಕೆ ಅಡ್ಡ ಬಂದವ್ರನ್ನ ಹಂಗೆ ಸೀಳ್ತೀನಿ. ನೋಡ್ದೇನೆ, ಈ ನನ್ ಮಗ ಮಳ್ಳಿ ಹಂಗಿದ್ದ, ಎಂತ ಪರಿಸ್ಥಿತಿ ಸಿಕ್ಕಿಸ್ಬಿಟ್ಟ. ನೋಡಪ್ಪ ಸೂರ್ಯ, ಅವರಿಬ್ರು ಒಪ್ಕೊಂಡ್ಮೇಲೆ ಅದನ್ನ ತಡೆಯಕ್ಕೆ ನಾನ್ ಯಾರು ನೀನ್ ಯಾರು ಅಲ್ವಾ. ಆದ್ರೂ ಸಮಾಜ, ಅಂತಸ್ತು, ಗೌರವ ಅಂತ ಇದೆಯಲ್ಲ, ಅದನ್ನೆಲ್ಲ ನೀವು ಬಿಡಿಸೇಳ್ಬೇಕಾಗಿಲ್ಲ. ನಮ್ದು ಒಂದು ಅಂತಸ್ತು, ಇರೋನ್ ಒಬ್ನೇ ಮಗ, ಲಕ್ಷಾಂತರ ರೂಪಾಯಿ ಕೊಡೋರು ಸಿಕ್ತಿದ್ರು. ಆದ್ರೂ ನೀನು ಸುಮ್ಮನೆ ಶಾಸ್ತ್ರಕ್ಕೆ 10,000 ರೂಪಾಯಿ ಕೊಟ್ಬಿಡು, ವಾಳ್ಗ ಊಸ್ಬಿಡವ. ಏನೇ ಅಪ್ಪ? ಏಯ್ ಹುಚ್ಚ ಬಾಯಿ, ಅಪ್ಪ ಅಂದ್ರೆ ಹಂಗೆ ಅಪ್ಪಳಿಸ್ಬಿಟ್ಟನು. ಏನಪ್ಪ ಸೂರ್ಯ? 4,000. ಇನ್ನು 6,000 ರೂಪಾಯಿ ಜೋಡಿಸ್ಬೇಕಣ್ಣ. ಇದು ಸಾಧ್ಯನಣ್ಣ? ದುಃಖ ಇಲ್ಲ ದುಡಿಯೋನಿಗೆ, ರೊಕ್ಕ ಇಲ್ಲ ಸೋಮಾರ ಸುಬ್ಬನಿಗೆ. ದುಃಖ ಇಲ್ಲ ದುಡಿಯೋನಿಗೆ, ರೊಕ್ಕ ಇಲ್ಲ ಸೋಮಾರ ಸುಬ್ಬನಿಗೆ. ಮೇಲೆ ಬರಬೇಕಂದ್ರೆ ಸೈಕಲ್ ಹೊಡಿಬೇಕು, ಕೀರ್ತಿ ಸಿಗಬೇಕಂದ್ರೆ ಕಷ್ಟ ಪಡಬೇಕು. ಕಾಲು ನೋವು ಕೀಲು ನೋವು ಅಂದ್ರೆ ಜಯವಿಲ್ಲ ತಮ್ಮ. ಮೇಲೆ ಬರಬೇಕಂದ್ರೆ ಸೈಕಲ್ ಹೊಡಿಬೇಕು, ಕೀರ್ತಿ ಸಿಗಬೇಕಂದ್ರೆ ಕಷ್ಟ ಪಡಬೇಕು. ಕಾಲು ನೋವು ಕೀಲು ನೋವು ಅಂದ್ರೆ ಜಯವಿಲ್ಲ ತಮ್ಮ. ದುಃಖ ಇಲ್ಲ ದುಡಿಯೋನಿಗೆ, ರೊಕ್ಕ ಇಲ್ಲ ಸೋಮಾರಿ ಸುಬ್ಬನಿಗೆ. ದುಃಖ ಇಲ್ಲ ದುಡಿಯೋನಿಗೆ, ರೊಕ್ಕ ಇಲ್ಲ ಸೋಮಾರಿ ಸುಬ್ಬನಿಗೆ. ಬೆವರು ಬಸಿದು ಮಾಡಿ ತಿನ್ನೋ ಅನ್ನ ಚಿನ್ನ ಅಣ್ಣ, ಬೆವರೋವರೆಗೂ ತಡಿಯಣ್ಣ, ದಣಿಯೋವರೆಗೂ ದುಡಿಯಣ್ಣ. ಅಂದುಕೊಂಡ ಮೇಲೆ ಹಿಂದೆ ಬಂದ್ರೆ ಏನು ಚಂದ, ತಿರುಗೋವರೆಗೂ ತುಳಿಯಣ್ಣ, ತಲುಪೋವರೆಗೆ ಗುರಿಯಣ್ಣ. ಕಾಲ ಚಕ್ರ ಓಡು ಹಾಗೆ, ಬಾಳ ಚಕ್ರ ಓಡು ಹಾಗೆ. ಸೋಲು ಗೆಲುವು ಚಿಂತೆ ಯಾಕೆ ನಡಿಯಣ್ಣ. ದುಃಖ ಇಲ್ಲ ದುಡಿಯೋನಿಗೆ,
ರೊಕ್ಕ ಇಲ್ಲ ಸೋಮಾರಿ ಸುಬ್ಬನಿಗೆ ಮೇಲೆ ಬರಬೇಕಂದ್ರೆ ಸೈಕಲ್ ಹೊಡಿಬೇಕು ಕೀರ್ತಿ ಸಿಗಬೇಕಂದ್ರೆ ಕಷ್ಟ ಪಡಬೇಕು ಕಾಲು ನೋವು ಕೀಲು ನೋವು ಅಂದ್ರೆ ಜಯವಿಲ್ಲ ತಮ್ಮ ಮೇಲೆ ಬರಬೇಕಂದ್ರೆ ಸೈಕಲ್ ಹೊಡಿಬೇಕು ಕೀರ್ತಿ ಸಿಗಬೇಕಂದ್ರೆ ಕಷ್ಟ ಪಡಬೇಕು ಕಾಲು ನೋವು ಕೀಲು ನೋವು ಅಂದ್ರೆ ಜಯವಿಲ್ಲ ತಮ್ಮ ನನ್ನ ಮೇಲೆ ನೀನು ಇಟ್ಟ ಪ್ರೀತಿ ಒಂದೇ ಸಾಕು ನೋವು ನನಗೆ ಹೂವಮ್ಮ ಕಷ್ಟ ನನಗೆ ಸುಖವಮ್ಮ ತಂಗಿ ನಿನ್ನ ಬಾಳ ಅಂದ ಚಂದ ಆಗಬೇಕು ಅಲ್ಲಿವರೆಗೂ ಸಾಯಲ್ಲ ನನ್ನ ಚಿಂತೆ ನನಗಿಲ್ಲ ಸಿಗಬೇಕಂದ್ರೆ ಕಷ್ಟ ಪಡಬೇಕು ಕಾಲು ನೋವು ಕೀಲು ನೋವು ಅಂದ್ರೆ ಜಯವಿಲ್ಲ ತಮ್ಮ ಕಾಯಿಲ್ಲ ದುರ್ಯೋನಿಗೆ ಕಾಯಿಲ್ಲ ಸೋಮಾರಿ ಸುಬ್ಬನಿಗೆ ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೇಶ್ವರ ಪೂಜಿತೆ ಶಂಖ ಚಕ್ರ ಕದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಪುಟ್ಟಪ್ಪನವರೇ, ಓ ನೀನಾ? ನೋಡಿ ಯಾರನ್ನ ಕರ್ಕೊಂಡ್ ಬಂದೀನಿ. ಪುರೋಹಿತ್ರು ಇವ್ರೇನ್ ಮಾಡಕ್ಕೆ? ಏನ್ ಮಾಡಕ್ಕೆ ಅಂದ್ರೆ ಲಗ್ನ ಕಟ್ಸಕ್ಕೆ. ಲಗ್ನ ಆಮೇಲೆ ಕಟ್ಸೋಣ, ಮೊದ್ಲು 10,000 ರೂಪಾಯಿ. ಮಹಾಲಕ್ಷ್ಮಿ, ಪುರೋಹಿತ್ರೆ ತಾಂಬೂಲ ಅಲ್ಲಿ ಕೊಡಿ ಕೊಡಿ. ಲಗ್ನ ಯಾವಾಗ ಕಟ್ಸೋಣ? ಯಾವಾಗ ಕಟ್ಸೋದು ಅಂದ್ರೆ ಈಗ್ಲೇ ಕಟ್ಸೋದು. ಭಾವ, ಗೂಂಡ ಅಲ್ಲ, ಗಂಡ ಅಂತ ತಿಳ್ಕೊ. ಹತ್ರ ಬರ್ಬೇಡ, ಹೊಟ್ಟೋಗೋ, ಹತ್ರ ಬರ್ಬೇಡ.
ಗಂಗಾ 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 ರಂಗಿ ಸಾವು ನನ್ ಹುಚ್ಚನ್ ಮಾಡ್ತು. ಸೇಡಿನ ಜ್ವಾಲೆ ಬದುಕಿನ ಶಾಂತಿನ ಸುಟ್ಟು ಭಸ್ಮ ಮಾಡ್ತು. ನನ್ ತಂಗಿ ಬಾಳ್ನ ಹೊಸ್ಕ ಹಾಕಿದ ರಾಕ್ಷಸನ್ ಕೊಂದ್ರೇನೆ ಅವ್ರ ಆತ್ಮಕ್ ಶಾಂತಿ ಸಿಗೋದು ಅಂತ ಅವನಿಗೋಸ್ಕರ ಹುಚ್ಚನಾಗಲ್ದೆ ಅಕಸ್ಮಾತ್ ಅವ್ನ್ ನನ್ ಕಣ್ಣಿಗೆ ಬಿದ್ದ. ಅವನ್ ತೀರ್ಸೇ ಬಿಡ್ಬೇಕು ಅನ್ನೋಷ್ಟ್ರಲ್ಲಿ ನೀನ್ ಅಡ್ಡ ಬಂದು ಅವನ್ನ ಉಳಿಸ್ಬಿಟ್ಟೆ. ಅವನ ನಿನ್ ತಂಗಿ ಸಾವಿಗೆ ಕಾರಣ ಅಂದ್ರೆ ಅವ್ನು ನಿನಗೆ ಗೊತ್ತಾ? ಯಾರವನು? ಎಲ್ಲಿದ್ದಾನೆ ಹೇಳು ಹೇಳು. ಹೇಳಲ್ಲ. ಯಾಕೆ? ನೀನು ಕಾನೂನನ್ನ ಕೈಗೆ ತಗೊಳ್ಳೋದು ನನಗಿಷ್ಟ ಇಲ್ಲ. ನಿನ್ ಕಾನೂನ್ಗಿನ ನನಗೆ ಗೊತ್ತಿಲ್ಲ. ಅವ್ನು ಯಾರು? ಎಲ್ಲಿದ್ದಾನೆ ಹೇಳು. ಈಗ ನನ್ನ ಬಲವಂತ ಮಾಡ್ಬೇಡ ಪ್ಲೀಸ್. ಹೇಳೋ ಕಾಲ ಬಂದಾಗ ನಾನೇ ಹೇಳ್ತೀನಿ. ನೀನ್ ಹೇಳಲೇಬೇಕು. ಆ ಪಾಪಿ ಇರೋ ಜಾಗ ಹೇಳೋ ತನಕ ನಾನು ನಿನ್ನ ಬಿಡೋದಿಲ್ಲ. ಸೂರ್ಯ, ನಿನ್ ತಂಗಿ ಮೇಲಾಣೆ, ನನ್ನ ಬಲವಂತ ಮಾಡಿದ್ರೆ ನಾನೀಗೇನ್ ಮಾಡ್ಲಿ? ಏನ್ ಮಾಡ್ಲಿ? ಸೂರ್ಯ, ಈ ಆವೇಶದಿಂದ ಏನೂ ಉಪಯೋಗ ಇಲ್ಲ. ನನ್ನ ಅರ್ಥ ಮಾಡ್ಕೋ. ಈಗ ನಾನು ಹಿಡ್ದಿರೋ ಕೆಲಸ ಮುಗಿದ ತಕ್ಷಣ ನಿನ್ ತಂಗಿಗೆ ಅನ್ಯಾಯ ಮಾಡಿರೋರ್ನ ಹಿಡಿದು ಕಾನೂನಿನ ವಜ್ರ ಮುಷ್ಟಿಗೆ ಬಲಿ ಕೊಡ್ತೀನಿ. ಅಪ್ಪ ಅಪ್ಪ, ಏನಾಯ್ತಪ್ಪ? ಡಾಕ್ಟರ್, ಭಯ ಏನೂ ಇಲ್ಲ. ಈಸ್ ಔಟ್ ಆಫ್ ಡೇಂಜರ್. ಮೇಡಮ್, ನಿಮಗೆ ಫೋನ್ ಬಂದಿದೆ ಪೊಲೀಸ್ ಕಮಿಷನರ್ ಇಂದ. ಹಲೋ, ಗುಡ್ ಮಾರ್ನಿಂಗ್ ಸರ್. ಎಸ್ ಸರ್. ಸರ್ ಸರ್ ಓಕೆ ಸರ್, ಓಕೆ. ನಮಸ್ಕಾರ ಇನ್ಸ್ಪೆಕ್ಟ್ರೆ. ನಮಸ್ಕಾರ. ನಿಮ್ ತಂದೆಗೆ ಏನೋ ಹುಷಾರಿಲ್ಲ ಅಂತ ಕೇಳ್ಪಟ್ಟೆ, ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಅವ್ರಿಗಿನ್ನೂ ಜ್ಞಾನ ಬಂದಿಲ್ಲ, ನೋಡೋಕೆ ಯಾರನ್ನೂ ಬಿಡ್ತಾ ಇಲ್ಲ. ಬೈ ನಿಮ್ ತಂದೆಗೆ ಏನಾಗಿತ್ತಮ್ಮ? ಯಾರೋ ರೌಡಿಗಳು ನಮ್ಮ ಮನೆಗೆ ನುಗ್ಗಿ ಸಿಕ್ಕಾಪಟ್ಟೆ ಹೊಡೆದಿದ್ದಾರೆ. ಕಾಲ ಕೆಟ್ಟೋಯ್ತಮ್ಮ, ಕೆಟ್ಟೋಯ್ತು ಕಾಲ. ಕೆಟ್ಟಿರೋದು ಕಾಲ ಅಲ್ಲ, ಜನ. ಮನೆಯಲ್ಲಿದ್ ನಿಮ್ ತಂದೆನೇ ರಕ್ಷಿಸ್ಕೊಳಕ್ ಆಗ್ಲಿಲ್ಲ ನಿನ್ ಕೈಲಿ, ಇನ್ ಊರಿನ ಜನರನ್ನ ಹಾಗಮ್ಮ ರಕ್ಷಣೆ ಮಾಡ್ತೀಯ? ಮೊದಲು ನಿಮ್ ತಂದೆನ ಕಾಪಾಡ್ಕೊಂಡು ನೀನ್ ಮಾನ ಉಳಿಸ್ಕೊ. ಇಷ್ಟು ಹೇಳಿದ್ರೆ ಅರ್ಥವಾಗುತ್ತಲ್ಲ ನಿನಗೆ? ನಿನಗೆ ಈ ಕೆಲಸ ವಹಿಸಿ 8 ದಿನ ಆಯ್ತು. ಈ 8 ದಿನದಲ್ಲಿ ನೀನು ಏನು ಸಾಧಿಸಿದ್ಯಾ ಅಂತ ನಾನು ಕೇಳೋಲ್ಲ. ಯಾಕಂದ್ರೆ ನನಗೆ ಗೊತ್ತು ನೀನು ತುಂಬಾ ಪ್ರಯತ್ನ ಪಟ್ಟಿದ್ಯಾ ಅಂತ. ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು. ಅಪರಾಧಿಗಳು ಸಿಕ್ಕಿದ್ರೆ ಸಾಕ್ಷಿ ಸಿಕ್ಕೋಲ್ಲ, ಸಾಕ್ಷಿ ಸಿಗದೆ ನಾವೇನು ಮಾಡೋ ಹಾಗಿಲ್ಲ. ಇವತ್ತು ನಿಮ್ ತಂದೆ ಪ್ರಾಣಕ್ಕೆ ಅಪಾಯ ತಂದ್ರು, ನಾಳೆ ನಿನಗೂ ಏನಾದ್ರೂ ಮಾಡಬಹುದು. ಅದಕ್ಕೋಸ್ಕರ ಹೆದರ್ಕೊಂಡು ನನ್ನ ಈ ಕೆಲ್ಸನ ಬಿಟ್ಬಿಡು ಅಂತ ಹೇಳ್ತೀರಾ? ಬೇರೆ ದಾರಿನೇ ಇಲ್ಲ. ನಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ ಜನ ನಂಬಿಕೆ ಕಳ್ಕೋಬಾರ್ದು. ನಾನು ಅದಕ್ಕೆ ಅವಕಾಶ ಕೊಡೋದಿಲ್ಲ. ಇನ್ನು ಉಳಿದಿರೋದು 2 ದಿನ, ಅಷ್ಟರಲ್ಲಿ ಏನ್ ಮಾಡೋಕ್ ಸಾಧ್ಯ? ಅದಕ್ಕೆ ಈ ಕೇಸ್ನ ಬೇರೆಯವ್ರಿಗೆ ವಹಿಸ್ತಾ ಇದ್ದೀನಿ. ಈ ಸೂರ್ಯನ ಜೈಲಿಗೆ ವಾಪಸ್ ಕಳಿಸ್ಬಿಡು. ಥ್ಯಾಂಕ್ ಯು ಮಿಸ್ಟರ್ ಸೂರ್ಯ. ನಿನ್ನ ಸಹಕಾರ ನಮ್ಮ ಡಿಪಾರ್ಟ್ಮೆಂಟ್ಗೆ ಮುಂದೇನೂ ಬೇಕಾಗ್ಬೋದು. ಈಗಾಗಲೇ ನಮಗೆ ಅವ್ರು ಯಾರು ಅಂತ ಗೊತ್ತಾಗಿದೆ. ತಕ್ಕ ಸಾಕ್ಷಿಗಳ ಸಮೇತ ಅವರನ್ನ ಹಿಡಿಯೋದೊಂದೇ ಬಾಕಿ ಇರೋದು ಸರ್. ತಕ್ಕ ಸಾಕ್ಷಿ ಸಮೇತ ಅಂದ್ಯಲ್ಲ, ಅದೇ ಕಷ್ಟವಾಗಿರೋದು. ನಿಮಗೆ ಕಷ್ಟ ಆಗಿರ್ಬೋದು ಸರ್, ಆದ್ರೆ ಅಸಾಧ್ಯ ಏನೂ ಅಲ್ಲ. 2 ದಿವಸದಲ್ಲಿ ಏನೆಲ್ಲ ಆಗ್ಬೋದಲ್ಲ ಸರ್? ಜಗತ್ತಿನ ಎಷ್ಟೋ ಮಹತ್ವದ ವಿಷಯಗಳೆಲ್ಲ ಕಡೆಗಳಿಗೆಲ್ಲೇ ತೀರ್ಮಾನ ಆಗಿರೋದು. ದಯವಿಟ್ಟು ಸರ್, ಆ ದೇಶದ್ರೋಹಿಗಳನ್ನ ಹಿಡಿಲಿಲ್ಲ ಅಂದ್ರೆ ನನಗೆ ಬೇಕಾದ ಶಿಕ್ಷೆ ಕೊಡಿ ಸರ್. ಓಕೆ, ನಿಮಗೆ ಯಾವ ಸಮಯದಲ್ಲಿ ಸಹಾಯ ಬೇಕಾದ್ರೂ ನಮ್ಮ ಇಲಾಖೆ ಸಜ್ಜಾಗಿರುತ್ತೆ. ಥ್ಯಾಂಕ್ ಯು ಸರ್. ಅಪರಾಧಿಗಳು ಸಿಕ್ಕಿದ್ರೆ ಸಾಕ್ಷಿ ಸಿಕ್ಕೋಲ್ಲ, ಸಾಕ್ಷಿ ಸಿಗದೆ ನಾವೇನು ಮಾಡೋ ಹಾಗಿಲ್ಲ. ಇನ್ನು ಉಳಿದಿರೋದು 2 ದಿನ, ಅಷ್ಟರಲ್ಲಿ ಏನ್ ಮಾಡೋಕ್ ಸಾಧ್ಯ? ಅದಕ್ಕೆ ಈ ಕೇಸ್ನ ಬೇರೆಯವ್ರಿಗೆ ವಹಿಸ್ತಾ ಇದ್ದೀನಿ. ಈ ಸೂರ್ಯನ ಜೈಲಿಗೆ ವಾಪಸ್ ಕಳಿಸ್ಬಿಡು.
ಬಿಡು 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 ನನ್ ಗುರ್ತು ಸಿಕ್ತಾ? ನನ್ ಕಣ್ಣನ್ ನಾನೇ ನಂಬಕ್ಕಾಗ್ತಿಲ್ಲ. ಬಡವ್ರ ಮನೆಗೆ ಭಾಗ್ಯ ಬಂದಾಗಾಯ್ತು. ಬನ್ನಿ, ದಯವಿಟ್ಟು ಒಳಗಡೆ ಬನ್ನಿ. ಇದೇನಿದು ಇಷ್ಟೊತ್ನಲ್ಲಿ ಇದ್ದಕ್ಕಿದ್ದ ಹಾಗೆ? ನಿನ್ನಿಂದ ನನಗೆ ಕೆಲ ಇನ್ಫಾರ್ಮೇಶನ್ ಬೇಕು. ವ್ಯಾನ್ ಅಲ್ಲಿ ಕರ್ಕೊಂಡ್ಬಂದು ಬಿಟ್ಟೋದ್ನಲ್ಲ ಜಾಧವ್, ಅವನಿಗೂ ನಿನ್ಗೆ ಏನ್ ಸಂಬಂಧ? ಸಂಬಂಧ ನೀವೇಗ್ ತಿಳ್ಕೊಳ್ತೀರೋ ಹಾಗೆ. ಒಟ್ನಲ್ಲಿ ನಾವು ಒಬ್ರಿಗೊಬ್ರು ಒಪ್ಕೊಂಡಿದೀವಿ. ಅವ್ರು ತುಂಬಾ ಒಳ್ಳೆಯವರು. ನೋ, ಅವನೊಬ್ಬ ದೇಶದ್ರೋಹಿ. ಅವನ್ ಏನ್ ಕೆಲಸ ಮಾಡ್ತಾ ಇದ್ದಾನಂತ ನಿನಗೆ ಗೊತ್ತಾ? ಅವ್ರಂತವ್ರಲ್ಲ. ಒಬ್ರು ದೊಡ್ಡ ಮನುಷ್ಯರ ಕೈ ಕೆಳಗೆ ಕೆಲಸ ಮಾಡ್ತಿದ್ದಾರೆ. ಸೀಸನಲ್ ಫ್ರೂಟ್ ಕಂಪನಿಯಲ್ಲಿ ಮ್ಯಾನೇಜರ್. ಅವ್ರ ಗೋಡನ್ ಎಲ್ಲಿದೆ ಅಂತ ನಿನಗೆ ಗೊತ್ತಾ? ಇಲ್ಲ, ಗೊತ್ತಿಲ್ಲ. ಹಾ, ಅರ್ಜೆಂಟ್ ಬೇಕಾದ್ರೆ ಫೋನ್ ಮಾಡು ಅಂತ ಒಂದು ಫೋನ್ ನಂಬರ್ ಕೊಟ್ಟಿದ್ದಾರೆ. ಯಾಕೆ ಏನೇನೋ ಪ್ರಶ್ನೆ ಕೇಳ್ತಾ ಇದ್ದೀರಾ? ನನಗೆ ತುಂಬಾ ಭಯ ಆಗ್ತಿದೆ. ಭಯ ಪಡುವಂತದ್ದೇನಿಲ್ಲ, ನನ್ನ ನಂಬು. ಆ ಫೋನ್ ನಂಬರ್ ನನಗೆ ಕೊಡು ಪ್ಲೀಸ್. ಹಣ್ಣಂಗಡಿ ಮುಚ್ಚಿಸ್ಬಿಟ್ಟೆ ತಾನೆ? ನೋಡು, ಪೊಲೀಸ್ನವ್ರು ಗೊತ್ತಾದ್ಮೇಲೆ ಕ್ಲೋಸ್ ಮಾಡ್ಲೇಬೇಕು ಅಲ್ವಾ? ಹುಷಾರಾಗಿರು. ಹಲೋ, ರಾಜಾರಾಮ್ ಸ್ಪೀಕಿಂಗ್. ನೀನ್ ಯಾ ಸೀಮೆ ರಾಜಾರಾಮ್ನು? ಇನ್ 24 ಗಂಟೆಯಲ್ಲಿ ನಿನ್ ಸಾಮ್ರಾಜ್ಯನೇ ನಾಶವಾಗಿ ಹೋಗುತ್ತೆ. ಯಾರೋ ನೀನು? ನಾನು ಯಾರಾದ್ರೆ ನಿನ್ಗೇನು? ಮೊದಲು ನೀ ಉಳ್ಕೊಳ್ಳೋದು ನೋಡ್ಕೋ. ನೀ ನಂಬಿರೋ ಆ ಜಾಧವ್ ಆ ಸೂರ್ಯನ್ ಜೊತೆ ಸೇರ್ಕೊಂಡು ನಿಮ್ ಗುಟ್ಟೆಲ್ಲ ಬಯಲ್ ಮಾಡ್ತಾ ಇದ್ದಾನೆ. ಯಾಕ ಕಿರ್ಚಾಡ್ತೀಯ? ಸ್ವಲ್ಪ ಮೆತ್ತಗ್ ಮಾತಾಡು. ಬೇಕಾದ್ರೆ ಡಿಪಾರ್ಟ್ಮೆಂಟ್ ರೆಕಾರ್ಡ್ ರೂಮ್ ನಲ್ಲಿ ತೆಗೆಸ್ ನೋಡು. ಅನ್ಸೂಯ, ಜಾಧವ್ ಮನೆಯಲ್ಲಿ ಜಾರ್ಜ್, ಮದ್ವಿ, ಆ ಅಯೋಗ್ಯ ಜಾಧವ್ನ ತಕ್ಷಣ ಹೇಳ್ಕೊಂಡ್ಬನ್ನಿ. ಹೋಗಿ. ಬದ್ರಿ, ಜಾರ್ಜ್, ಸ್ವಲ್ಪ ಮ್ಯಾನಸ್ ಇಲ್ವಾ ನಿಮ್ಗೆ? ಬಾಸ್ ಕರ್ಕೊಂಬರಕ್ ಹೇಳಿದಾರೆ. ಅದಕ್ಕೆ ಈಗ ನುಗ್ಬಿಡೋದ? ಫೋನ್ ಮಾಡ್ಬೇಕಾಗಿತ್ತು. ತಕ್ಷಣ ಕರ್ಕೊಂಬರಕ್ ಹೇಳಿದಾರೆ. ಬಾರ ಅಂದ್ರೆ ಜಾಧವ್, ಬಿಡ್ರ, ಬರ್ತಾ ಇಲ್ವಾ? ಜಾಧವ್, ಲೇ ರಾಜ, ಎಲ್ಲೋ ನೀನು ಬಂದಿಲ್ಲ? ಇನ್ನೇನ್ ಬಂದ್ಬಿಡ್ತಾನಣ್ಣ? ಮುಚ್ಚ ಬಾಯಿ ಸಾಕು ಮುಟ್ಟಾಳ. 1000 ಸರ್ತಿ ಹೇಳಿದ್ದಾರೆ, ಕೋಟ್ಯಾಂತರ ರೂಪಾಯಿನ ವ್ಯವಹಾರ, ಹೊರದೇಶದ ಸಂಬಂಧ, ಹುಷಾರಾಗಿರ್ಬೇಕು ಅಂತ. ನನ್ನ ಮಾತು ಕೇಳ್ತೇನೆ ನೀನು? ನಮ್ಕಸ್ ನಾಯಿ ಅಂತ ಹೇಳ್ದೆ. ಬಾಸ್, ಬರ್ತೀನಿ ನಡೀರೋ ಅಂತ ಹೇಳಿದ್ರು ನಮ್ದೆ. ಅರ್ಜೆಂಟ್ ಆಗಿ ಕರ್ಕೊಂಡ್ ಬನ್ನಿ ಅಂತ ಹೇಳಿದಾರೆ ಅಂತ ಹೇಳಿ ನನ್ನನ್ನ ಹೇಳ್ಕೊಂಡ್ ಬಂದಿದ್ದಾರೆ. ಏನ್ ಬಾಸ್ ಕರ್ಸಿದ್ದು? ಅಲ್ವೋ, ಈ ಅಯೋಗ್ಯರಿಗೆ ಪಲ್ಲಕ್ಕಿಲ್ ಕರ್ಕೊಂಡು ಬನ್ನಿ ಅಂದ್ರೆ ಅರ್ಥವಾಗಲಿಲ್ಲ. ನೋಡು, ಈ ನಂಬಿಕೆ ವಿಶ್ವಾಸ ಅನ್ನೋದ್ರ ಅರ್ಥ ಗೊತ್ತಿಲ್ಲ ಈ ದಾಂಡಿಗರಿಗೆ. ದ್ರೋಹಿ, ಬೀದಿಲ್ ಬಿದ್ದಿದ್ದ ಬಿಕಾರಿಗೆ ಆಶ್ರಯ ಕೊಟ್ಟಿದ್ದಕ್ಕೆ ಯಾವನು ಕೆಲ್ಸಕ್ಕೆ ಬರೋ ಸ್ನೇಹಿತನಿಗೋಸ್ಕರ ನಮ್ಮನ್ನೆಲ್ಲ ಪೊಲೀಸ್ ಕೇಳ್ಕೊಡೋ ಸಂಚಾಕಿದ್ಯಾ? ಇಲ್ಲ ಬಾಸ್, ಸತ್ಯೋಲ್ಲ ಅಂತ ಕೆಲಸ ಮಾಡಿ ಬಡಿ.
ಅವತ್ತು ತಿಂಬರಿಯಾಡಿಂದ ಬಚಾವಾಗ್ಬಿಡಿ ಅಂತ ಖುಷಿಯಿಂದ ಇದ್ದೆಯಲ್ಲ, ತಗೋ. ನಮ್ಮಲ್ಲೇ ತಂದಿಕ್ಬೇಕು ಅಂತ ಮಾಡಿದ್ಯಾನಲ್ಲ. ಏನೋ ನಿನ್ ತಂಗಿನ ನನ್ನ ಮಗ ವಯಸ್ಸು ನಮ್ಮಲ್ನ ಕೆಡಿಸ್ಬಿಟ್ಟ ಅಂತೇಳಿ ನನ್ನ ಮೇಲೆ ರಿವೆನ್ಸ್ ತಗೊಳಕ್ ಬಂದಿದ್ಯಾ? ನೋಡೋ, ಇವಾಗ ನಿನ್ ಕಣ್ಣೆದ್ರಿಗೇನೆ ನನ್ನ ಮಗ ಒಂದು ಹುಡುಗಿನ ರೇಪ್ ಮಾಡ್ತಾನೆ, ಅದೇನ್ ಮಾಡ್ತೀಯ ಮಾಡ್ಕೊ. ಲೇ ಕಲ್ಯಾಣ್, ಬಾಸ್, ಏನ್ ಬಾಸ್ ಇದು ಅನ್ಯಾಯ? ಕಲ್ಯಾಣ್, ಕಲ್ಯಾಣ್! ಅನ್ಸೂಯ, ಹಲೋ, ಕಂಟ್ರೋಲ್ ರೂಮ್.
ಮಾಡ್ಬಿಟ್ಟೆ. ನೀನು ಕಾನೂನನ್ನ ಕೈಗೆ ತಗೋಬಾರ್ದು ಅಂತ ನಾನು ಎಷ್ಟು ಪ್ರಯತ್ನ ಪಟ್ಟೆ. ಆದ್ರೆ ಕೊನೆಗೂ ನೀನು ಕೊಲೆಗಾರನೇ ಆಗ್ಬಿಟ್ಟೆ. ನನ್ನ ಕನಸನ್ನೆಲ್ಲ ಭಗ್ನ ಮಾಡ್ಬಿಟ್ಟೆ. ಸೂರ್ಯ, ಕಾನೂನಿಗೆ ತಲೆ ಬಾಗಲೇಬೇಕು. ಆದರೂ ಈ ದುಷ್ಟಕೂಟನ ಧ್ವಂಸ ಮಾಡೋದಕ್ಕೆ ನಿನ್ನ ಸಹಕಾರ ನೀಡಿದ್ಯಾ. ಆದ್ದರಿಂದ ಕಾನೂನು ನಿನ್ನ ಬಗ್ಗೆ ಉದಾರವಾಗಿರುತ್ತೆ ಅಂತ ನಾನು ಆಶಿಸ್ತೇನೆ. ಕಂಕಣ ತೊಡಬೇಕಾದ ಕೈ ಗೋಳ ತೊಡಬೇಕಾಯ್ತಲ್ಲ.